My dear students, teachers and parents. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ಭಾಳಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬರ್ತಾವೆ. ಕಿತ್ತೂರಿನ ಚೆನ್ನಮ್ಮ ಸ್ಕೂಲ್ಸ್ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಸ್ಕೂಲ್ಸು, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಸ್ಕೂಲ್ಸ್, ಏಕಲವ್ಯ ಮಾಧವ್ ವಸತಿ ಸ್ಕೂಲ್ಸು ಎಲ್ಲ ಬರ್ತಾವಲ್ಲ. ಸೊ ಇವುಗಳಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಅಡ್ಮಿಷನ್ ಫ್ರೀ ಇರುತ್ತೆ, ಬಟ್ ನೀವು CET-ಯನ್ನು ಸೊ ಏನು ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಆದರೆ ಸಾಕು. ಸೊ ಯು ವಿಲ್ ಗೆಟ್ ಎವ್ರಿಥಿಂಗ್ ಫ್ರೀ. ಶಿಕ್ಷಣ, ಬಟ್ಟೆ, ವಸತಿ ಎಲ್ಲವೂ ಫ್ರೀಯಾಗಿರುತ್ತೆ. ಇವನ್ ನೋಟ್ಬುಕ್ಸು A to Z ಫ್ರೀಯಾಗಿ ಸಿಗುತ್ತೆ. ಅದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್. ಸೊ ಈಗೊಮ್ಮೆ ಇಡೀ ಸ್ಟೇಟ್ದಲ್ಲೇ ಹೈಯೆಸ್ಟ್ ಫಸ್ಟ್ ರ್ಯಾಂಕ್ ಬಂದು ಕೂಡ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ದ ಅಂಕಿತ ಅನ್ನೋ ವಿದ್ಯಾರ್ಥಿನಿ ಫಸ್ಟ್ ಬಂದರು. ಸೊ ಅಂಥ ಉತ್ತಮವಾದ ಸ್ಕೂಲ್ಸ್ಗಳು ಇದ್ದಾವೆ. ಹಾಗಾದರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಅಪ್ಲಿಕೇಶನ್ ಆಗಿರ್ಬೋದು ಎಲ್ಲನೂ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿಬಿಡಿ. ದಿಸ್ ರಾಜು, ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮೈ ಡಿಯರ್ ಟೀಚರ್ಸ್, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಸೊ ಈ CETonline.karnataka.gov.in ವೆಬ್ಸೈಟಿಗೆ ಭೇಟಿ ಕೊಡಬೇಕಾಗತ್ತೆ. ಭೇಟಿ ಕೊಟ್ಟ ತಕ್ಷಣ ಇಲ್ಲಿ ಪ್ರವೇಶ ಅಂತ ಏನಿದೆ, ಅದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ರವೇಶ ಅಂತನ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಅಂತಲೂ ಕೂಡ ಟೈಪ್ ಮಾಡೋದು ಸಿಗುತ್ತೆ. ಸೊ ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ 2026ನೇ ಸಾಲಿನ ಏಕಲವ್ಯ ಮಾದರಿ ವಸತಿ ಸ್ಕೂಲ್ಸ್ಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸಿದೆ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಮತ್ತೊಂದು ಇದಾಗುತ್ತೆ, ಓಪನ್ ಆಗುತ್ತೆ ವಿಂಡೋ. ಸೊ ಇಲ್ಲಿ AMRS 2026 ಮಾಹಿತಿ ಪುಸ್ತಕ ಕೊಟ್ಟಿದ್ದಾರೆ. ಮೊದಲು ಏಕಲವ್ಯ ಮಾದರಿ ವಸತಿ ಸ್ಕೂಲ್ಸ್ಗಳು ನಮ್ಮ ಅಂಡರ್ದಲ್ಲೇ ಇದ್ದು, ಬಟ್ ಇವಾಗ ಅವು ಸ್ವತಂತ್ರ ಆಗಿದ್ದವು, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಲ್ಲಿ ಹೋಗಿದ್ದವು. ಬಟ್ ಪ್ರೊಸೆಸ್ ನಡೆದಿದೆ. ಎಂಟ್ರೆನ್ಸ್ ಎಕ್ಸಾಮನ್ನು ಇದೇ ರೀತಿ ನಡೆಸ್ತಿದ್ದಾರೆ. ಇನ್ನು ಕ್ರೈಸ್ 2026 ಮಾಹಿತಿ ಪುಸ್ತಕ ಅದು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಬರುವಂಥ ಎಲ್ಲ ಸ್ಕೂಲ್ಸ್ಗಳ ಬಗ್ಗೆ ಮಾಹಿತಿ ಪುಸ್ತಕವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕ್ರೈಸ್ ಅಥವಾ AMRS 2026 ಅರ್ಜಿ ನಮೂನೆ ಜಿಲ್ಲಾವರು ಶಾಲೆಗಳ ಪಟ್ಟಿಯಿಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತಾ. ಸೊ ಅಥವಾ ಕ್ರೈಸ್ ಪ್ರಕಟಣೆ ಬೇಕಾದ್ರೆ ಇದು. ಸೊ ಇದು ನಾನು ಒಂದು ಸಲ ಕ್ರೈಸ್ ಪ್ರಕಟಣೆಯನ್ನು ಹೇಳ್ಬಿಡ್ತೀನಿ, ಹೇಳಿದ ನಂತರ ವಿಚಾರ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಕ್ರೈಸ್ ಪ್ರಕಟಣೆಯಲ್ಲಿ ಕೊಟ್ಟಂಥದ್ದು ಏನಂತಂತಂದರೆ ಅದು ಸೂಚನೆಯಲ್ಲಿ ಕೊಟ್ಟಂಥದ್ದು. ಇಲ್ಲಿ ಏನಂತಾರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಘ ಅಡಿಯಲ್ಲಿ ಪರಿಶಿಷ್ಟ ವರ್ಗ ಕಲ್ಯಾಣ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಸ್ ಆಗಿರ್ಬೋದು, ಕಿತ್ತೂರಿನ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 2026ನೇ ಸಾಲಿಗೆ 6ನೇ ತರಗತಿ ಪ್ರವೇಶದ ಕುರಿತು ಅದು ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಸೊ ಇದು ಕೊಟ್ಟು ಏನು ಮಾಡಿದ್ದಾರೆ, ಮತ್ತು ಘೋಷಣಾ ಪತ್ರವನ್ನು ಪ್ರಕಟಿಸಲಾಗಿದ್ದೆ. ಅದಕ್ಕಾಗಿ ನೀವು 10/1/2026 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಭರ್ತಿ ಮಾಡಿ 25/1/2026 ಸಂಜೆ 4 ಗಂಟೆ ಒಳಗೆ, ಸೊ ಲಾಸ್ಟ್ ಡೇಟ್ 25ನೇ ತಾರೀಕು ಒಳಗೆ ಕೊಟ್ಟರೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೇ ಆನ್ಲೈನ್ 19ಕ್ಕೆ ಸ್ಟಾರ್ಟ್ ಆಗ್ತಾವೆ. ನಾಳೆಯಿಂದ ಸ್ಟಾರ್ಟ್ ಆಗ್ತಾವೆ ಅಂತ ಇಟ್ಕೊಳ್ಳಿ. ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ನಾಳೆಯಿಂದ ಅಪ್ಲಿಕೇಶನ್ ಇದು ಆನ್ಲೈನ್ದಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಆದಾಯ ಎಷ್ಟು ಇರಬೇಕು, 2 ಲಕ್ಷ ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವ್ರಿಗೆ, ಹಿಂದುಳಿದ ವರ್ಗದವ್ರು ಇದ್ದರೆ 2,50,000 ರೂಪಾಯಿ ಎಲ್ಲನೂ. ಬಟ್ ಹಿಂದುಳಿದ ವರ್ಗ 2A 2B 3A 3B ಇದ್ದರೆ 1 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಮಾಹಿತಿ ಪುಸ್ತಕ ಬೇಕಾದ್ರೆ ಇಲ್ಲಿ ವೆಬ್ಸೈಟ್ ಏನಿದೆ ನೋಡಿರಿ, CETonline.karnataka.gov.in KA.KRES 2026 ನೀವು ಭೇಟಿ ಕೊಡ್ರಿ. ಅಥವಾ ನಮ್ಮ ಕ್ರೈಸ್ ವೆಬ್ಸೈಟ್ ಏನಿದೆ, ಆಗಲೇ ತೋರಿಸಿಲ್ಲ, ಕ್ರೈಸ್ karnataka.gov.in ಇಲ್ಲಿನೂ ಕೂಡ ಭೇಟಿ ಕೊಡ್ಬೋದು, ನೋಡ್ಕೋಬೋದು. ಇನ್ನು ಪರೀಕ್ಷಾ ಪ್ರವೇಶ ಪತ್ರಗಳನ್ನು 18ನೇ ತಾರೀಕು ಫೆಬ್ರವರಿ 18 ಏನು ಮಾಡ್ತಾರೆ, ಹಾಲ್ ಟಿಕೆಟ್ನ ಬಿಡ್ತಾರೆ. ಸೇಮ್ ನಮ್ಮಲ್ಲೇ ನಮ್ಮ ಸ್ಕೂಲ್ಸ್ದಲ್ಲೇ ಅಪ್ಲಿಕೇಶನ್ ಹಾಕೋದು, ಬೇರೆಗಡೆ ಇಲ್ಲ. ನೀವು ಎಲ್ಲರೂ ಇಂಟರ್ನೆಟ್ ಸೆಂಟ್ರಿಗೆ ಹೋಗಿ ಹಾಕ್ಬೋದೇನು ಸರ್, ಹಾಗೇನಿಲ್ಲ, ಇಷ್ಟು ಈಸಿ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡೋದು ಸರ್, ಪಬ್ಲಿಕ್ ಡೊಮೇನ್ ಕೊಡಬೇಕಾಯ್ತಲ್ಲ, ಅಲ್ಲಿ ನಾವು ಎಲ್ಲೇ ಕುತ್ಕೊಂಡು ಹಾಕಿಬಿಡ್ತಿದ್ದಲ್ಲ ಅಂತ ಅಂತಿರ್ಬೋದು. ಬಟ್ ಇದರ ಉದ್ದೇಶ ಏನಂದ್ರೆ, ಒಂದೇದು ಫ್ರೀ ಹೋಗೋದು, ಅಪ್ಲಿಕೇಶನ್ ನಮ್ಮಲ್ಲೇ ಆನ್ಲೈನ್ ಹಾಕ್ತಾರೆ, ಫ್ರೀನೇ, ಅದನ್ನು ಅಲ್ಲೇನು ದುಡ್ಡು ಕೊಡೋದಿಲ್ಲ, ಏನೂ ಇಲ್ಲ. ಯಾಕೆ ಅಲ್ಲಿ ಅಂದ್ರೆ, ನೀವು ವಸತಿ ಶಾಲೆನ ಪೇರೆಂಟ್ಸ್ ನೋಡ್ದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಮಾಡಿದ್ದಾರೆ, ಮತ್ತೇನಿಲ್ಲ. ಸೊ ಅಭ್ಯರ್ಥಿ ಈಗಾಗಲೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು, SATS ಸಂಖ್ಯೆ ಹೊಂದಿರಬೇಕು ಮತ್ತು ಭಾವಚಿತ್ರ ಇರಬೇಕು. ಮೀಸಲಾತಿ ಸಂಬಂಧಿಸಿದ ಎಲ್ಲ ಮೂಲ ದಾಖಲೆಯನ್ನು ಅಥವಾ ಜೆರಾಕ್ಸ್ ಪತ್ರವನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಕಾಲೇಜು ಮುಖ್ಯಸ್ಥರನ್ನು ಸಂಪರ್ಕಿಸಬಹುದು. ಸೊ ಅಲ್ಲೊಂದು ಟೀಮ್ ಮಾಡಿರ್ತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಪ್ರಥಮ ದರ್ಜೆ ಸಹಾಯಕರು, ಕಂಪ್ಯೂಟರ್ ಆಪರೇಟರ್ ಅವರಾಗಿರ್ಬೋದು. ಸೊ ಎಲ್ಲರೂ ಕೂಡಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಅನುಕೂಲ ಮಾಡಿಕೊಡ್ತಾರೆ. ಪ್ರವೇಶ ಪರೀಕ್ಷೆ 2026 ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ.
ಮಾರ್ಚ್ 1ನೇ ತಾರೀಕು ಭಾನುವಾರದಂದು 11 ಗಂಟೆಯಿಂದ 1 ಗಂಟೆವರೆಗೆ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರು ಆಲ್ರೆಡಿ ಬಂದಿರ್ತಾವೆ, 100 ಮಾರ್ಕ್ಸ್ ಕ್ವಶನ್ ಬರ್ತೈತಿ. ಅದಕ್ಕೆ ಏನಾದರೂ ಬೇಕಾದ್ರೆ ಹೇಳ್ರಿ, ಅದ್ರದ್ದು ಕೂಡ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಏನು ಕ್ವಶನ್ ಕೇಳ್ತಾರೆ ಅಥವಾ ಸೊ ಪ್ಯಾಟರ್ನ್ ಹೆಂಗಿರುತ್ತೆ ಅಂತೇಳಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಕಮೆಂಟ್ ಮಾಡಿದರೆ ಆಲ್ರೆಡಿ ಎಷ್ಟಕ್ಕೊಂದು ಕೋಚಿಂಗ್ ಕ್ಲಾಸಸ್ ಆಗಿದ್ದಾವೆ. ವಸತಿ ಶಾಲೆಗಳ ಆಯ್ಕೆ ಆದ್ಯತಾ ಕ್ರಮದಲ್ಲಿ ನಮೂದಿಸಿಕೊಡ್ತೀನಿ. ನಿಮ್ಮದು ಇಟ್ಕೊಡ್ರಿ, ಅಲ್ಲಿ 1, 2, 3, 4, 5, 6 ಅಂತ ನಮ್ಮ ಹೆಸರು ಕೊಟ್ಟಿದ್ದಾರೆ, ಸ್ಕೂಲ್ಸ್ ಹೆಸರು ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಗೆ ಯಾವುದು ಬೇಕು ಫಸ್ಟ್ ನೀವು ಸೆಲೆಕ್ಟ್ ಆದರೆ ಯಾವ ಫಸ್ಟ್ ಸ್ಕೂಲನ್ನು ಚಾಯ್ಸ್ ಮಾಡ್ಕೊತೀರಿ ಅದಕ್ಕೆ 1 ಅಂತ ಕೊಡಬೇಕು. ಸೆಕೆಂಡ್ ಅದು ಸಿಗದಿದ್ರೆ ಸೆಕೆಂಡ್ ಅಂತ ಆ ಸ್ಕೂಲ್ ಹೆಸರು ಮುಂದೆ ಕೊಡಬೇಕು. ಆ್ಯಂಡ್ ಥರ್ಡ್ ಅಂತ 3ನೇದು ಯಾವ ಸಿಗಲಿಲ್ಲ ಅಂದರೆ 4 ಹಿಂಗೆ ಕೊಡ್ತಾ ಹೋಗಬೇಕು. ಓಕೆ, ಎಲ್ಲ ಸ್ಕೂಲ್ಸ್ ಹೆಸರು ಕೊಡ್ರಿ. ಸೊ ನಿಮಗೆ ಅನುಕೂಲ ಆಗುತ್ತೆ, ನಿಮಗೆ ಸೀಟ್ ಹಂಚಿಕೆ ಮಾಡಲಿಕ್ಕೆ. ಆಫ್ಲೈನ್ ಇರಲ್ಲ, ಅದು ಆಟೋಮೆಟಿಕ್ನೇ ತಗೋಗುತ್ತೆ. ಓಕೆ, ಅದು ನೀವು ಮಾಡಬೇಕು. ಓಕೆ, ಸೊ ಇದು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಂಥದ್ದು ಅಧಿಸೂಚನೆ. ಇನ್ನು ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಡಿಟೇಲ್ ಮಾಹಿತಿ ಇಲ್ಲಿದೆ ನೋಡಿರಿ. ನಾನು ಇಂಪಾರ್ಟೆಂಟ್ ಇದ್ದದ್ದು ಹೇಳ್ತೀನಿ, ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರುತ್ತೆ. 1ನೇದು CET ಆನ್ಲೈನ್ ಬಗ್ಗೆ ಹೇಳಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡ್ರೆಸ್ ಕೂಡ ಇದೆ. ಸೊ ವೆಬ್ಸೈಟ್ ಕೂಡ ನೀವು ಭೇಟಿ ಕೊಡ್ಬೋದು. ಎಷ್ಟೊಂದು ಹೆಸರು ಅದಾವ ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರಿನ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ ಬಿ ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರಣ್ಣ, ಗಾಂಧಿ ತತ್ವ, ಶ್ರೀನಾರಾಯಣ ಗುರು, ಪ್ರತಿಭಾನ್ವಿತ ಬಾಲಿಕರ ವಸತಿ ಶಾಲೆಗಳು, ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ವಸತಿ ಸ್ಕೂಲ್ಸ್ ಆಗಿರ್ಬೋದು, ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ವಸತಿ ಸ್ಕೂಲ್ಸ್ ಆಗಿರ್ಬೋದು, ಮಹಾತ್ಮ ಜ್ಯೋತಿಬಾ ಫುಲೆ, ಸಂತ ಸೇವಾಲಾಲ್ ಮತ್ತು ಡಿ ದೇವರಾಜ ಅರಸು ಮಹನೀಯರ ಹೆಸರಿನ ವಸತಿ ಸ್ಕೂಲ್ಸ್ ಅವರು ಇಷ್ಟಕ್ಕೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರುವಂಥದ್ದು. ಓಕೆ, ಸೊ ನಾನು ಏನನ್ನು ಇಂಪಾರ್ಟೆಂಟ್ ಇದೆ ಅದು ಹೇಳ್ತೀನಿ. ವಿಶೇಷ ವರ್ಗಗಳಿಗೆ ಸೇರಿದ ಅಭ್ಯರ್ಥಿ ಪ್ರವೇಶ ಪರೀಕ್ಷೆ ಇಲ್ಲದೆ ಮೀಸಲಾತಿ ಎನ್ನುವ ನೇರ ದಾಖಲಾತಿ ಅವಕಾಶ. ಈ ಸಲನೂ ಕೂಡ ಅದೊಂದು ವಿಶೇಷತೆ ಏನಂದರೆ ನೀವೇನು ಎಕ್ಸಾಮ್ ಬರೆಯೋದು ಅವಶ್ಯಕತೆ ಇಲ್ಲ. ಯಾರು ವಿಶೇಷ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯನ್ನು ಬರೆಯೋದು ಅವಶ್ಯಕತೆ ಇಲ್ಲ. ಮೀಸಲಾತಿ ಅನ್ವಯ ನೇರ ದಾಖಲಾತಿ ಅವಕಾಶ ಪಡ್ಕೋಬೋದು. ಹೆಂಗಂದ್ರೆ ಹೇಳ್ತೀನಿ ನಿಮಗೆ. ಈಗ ಟೋಟಲ್ 2020-2021ರಲ್ಲಿ 6ನೇ ತರಗತಿಗೆ ಲಭ್ಯವಿರುವ 43,070 ಪ್ಲೇಸಸ್ ಸೀಟ್ಸ್ ಅದಾವೆ. ಅದರ ಶೇಕಡ 50% ಸ್ಥಾನಗಳು ಅಂದರೆ 21,535 ಸ್ಥಾನಗಳು ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ಮೀಸಲಾತಿ ಅನ್ವಯ ನೇರ ದಾಖಲಾತಿ ಅವಕಾಶವನ್ನು ಕಲ್ಪಿಸಲಾಗಿ ಇಷ್ಟೊಂದು ಶಾಕ್ ಅನಿಸ್ತವೆ. ಅರ್ಧಕ್ಕರ್ಧ ಏನು ಸೀಟ್ಸ್ ಅದಾವು ನೇರ ಮೀಸಲಾತಿಗೆ ಇಟ್ಟಿದ್ದಾರೆ. ಯಾವುದು ಮೀಸಲಾತಿ ಅನ್ವಯ ಯಾವುದು ಅನ್ನೋದು ಹೇಳ್ತೀನಿ, ಯಾರು ಎಂಥ ವಿದ್ಯಾರ್ಥಿಗಳು ಅಂತೇಳಿ. ಹೆಚ್ಚಿನ ವಿವರಗಳನ್ನು ಪ್ರತ್ಯೇಕ ಲಿಂಕ್ ಮೂಲಕ ನೀಡಲಾಗುವುದು. ಅದಕ್ಕೆ ವಿಶೇಷ ವರ್ಗಗಳಿಗೆ ಒಂದು ಲಿಂಕ್ ಕೊಟ್ಟಿರ್ತಾರೆ, ಅದರ ಮೂಲಕ ನೀವು ಅಪ್ಲೈ ಮಾಡಬೇಕಾಗ್ತ. ವಿಶೇಷ ವರ್ಗಗಳಿಗೆ ಸೇರಿದವರಾಗಿದ್ದಲ್ಲಿ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಮೂಲ ದಾಖಲೆಗಳನ್ನು ಹೊಂದುವುದು ಕಡ್ಡಾಯವಾಗಿದ್ದು ಪ್ರವೇಶದ ಸಮಯದಲ್ಲಿ ಶಾಲೆ ಪ್ರಶ್ನೆಗಳನ್ನು ಸಲ್ಲಿಸತಕ್ಕದ್ದು. ಸೊ ಮೂಲ ದಾಖಲೆ ಹೊಂದಬೇಕು, ಅದಿದ್ದರೆ ಡೈರೆಕ್ಟ್ ನೇರವಾಗಿ ಅಡ್ಮಿಷನ್ ಆಗುತ್ತೆ. ಓಕೆ, ಇದರಲ್ಲಿ ನಾನು ಹೇಳ್ಬೇಕು, ದಾಖಲೆ ನಡೆಸುವ ಪ್ರವೇಶ ಪರೀಕ್ಷೆ ಇತರ ಕಾರ್ಯಕ್ರಮ ವೇಳಾಪಟ್ಟಿಯವರು ಲಭ್ಯವಿರುವ ಸ್ಥಾನ ಸಂಖ್ಯೆ, ವರ್ಗವರ ಸ್ಥಾನ ಹಂಚಿಕೆ, ಸ್ಥಳೀಯ ಅಭ್ಯರ್ಥಿ ನೋಡೋಣ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, 50ರಷ್ಟು ಆನ್ಲೈನ್ ಪ್ರಕ್ರಿಯೆ ಮೂಲಕ ಅಭ್ಯರ್ಥಿ ಭರ್ತಿ ಮಾಡಲು ಅಂತ ಕೊಟ್ಟಿದೆ. ಓಕೆ, ಇದನ್ನು ಹೇಳಿದೆ ನೋಡಿರಿ. ಅಧಿಸೂಚನೆ ಹೊರಡಿಸಿದ್ದು 9 ಜನವರಿ 9ನೇ ತಾರೀಕು ಆಯಿತು. ಮಾಹಿತಿ ಪುಸ್ತಕವನ್ನು 13ನೇ ತಾರೀಕಿದಂದು ಪ್ರಕಟಣೆ ಮಾಡಿದ್ದಾರೆ. ಆಮೇಲೆ ಘೋಷಣಾ ಪತ್ರವನ್ನು ಪ್ರಕಟಣೆ ಮಾಡಿ 10/1 ಹಿಡ್ಕೊಂಡು 25/1ವರೆಗೆ ನೀವು ಡೌನ್ಲೋಡ್ ಮಾಡ್ಕೊಂಡು ಭರ್ತಿ ಮಾಡಿ ವಸತಿ ಸ್ಕೂಲ್ಸ್ನಲ್ಲಿ ಕೊಡಬೇಕು. ಆ್ಯಕ್ಚುಲಿ 10/1 ಅಂತ ಕೊಟ್ಟಿದ್ರು, ಬಟ್ ಲಿಂಕ್ ಸ್ಟಾರ್ಟ್ ಆಗಿಲ್ಲ. ನಾಳೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನೇ ಕೊಟ್ಟಿದ್ದಾರೆ. ನೀವು ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು 10/25/1ವರೆಗೆ ನೀವು ಏನು ಮಾಡ್ಕೋಬೇಕು, ಡೌನ್ಲೋಡ್ ಮಾಡ್ಕೊಂಡು ಭರ್ತಿ ಮಾಡೋ ವಸತಿ ಶಾಲೆಗೆ ಸಲ್ಲಿಸುವ ದಿನಾಂಕ ನೀವು ಅವ್ರಿಗೆ ಕೊಡಬೇಕು. ಆನ್ಲೈನ್ ಅವ್ರು ಹಾಕೋದು ಆಮೇಲೆ ಹಾಕ್ತಾರೆ. ಅಂದರೆ 10ನೇ ತಾರೀಕು ಹಿಡಿದು 25ರೊಳಗೆ ಲಾಸ್ಟ್ ಡೇಟ್ ಇದೆ. ನೀವು ಕೊಟ್ಬಿಟ್ರೆ ಆನ್ಲೈನ್ ಅವರು ಹಾಕೋದು ಅವ್ರದ್ದು ಡ್ಯೂಟಿ ಇರುತ್ತೆ. ಓಕೆ, 25ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಇದ್ದೇ ನೀವು ಕೊಡಬೇಕಾದದ್ದು. ಆನ್ಲೈನ್ ಸ್ಟಾರ್ಟ್ ಆಗೋದು ನಾಳೆಯಿಂದ ಸ್ಟಾರ್ಟ್ ಆಗ್ತವೆ. 19/1/2026 ಸ್ಟಾರ್ಟ್ ಆಗ್ತದೆ. 2/2/2026ವರೆಗೆ ಇರ್ತೈತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಫೆಬ್ರವರಿ 2ನೇ ತಾರೀಕು ನಂತರ ನಾಳೆ ಹಿಡಿದು ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಹಾಕೋದು. ಸೊ ಆಲ್ರೆಡಿ ನಮ್ಮ ಸ್ಕೂಲ್ದಲ್ಲಿನೂ ಅಪ್ಲಿಕೇಶನ್ ಬಂದಿದ್ದಾವೆ. ಕಿತ್ತೂರಿನ ಚೆನ್ನಮ್ಮ ವಸತಿ ಶಾಲೆ, ಕಾರಜೋಳ, ತಾಲೂಕು ಬಬಲೇಶ್ವರ, ಡಿಸ್ಟ್ರಿಕ್ಟ್ ವಿಜಯಪುರ, ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ರೀ. ಅಲ್ಲಿ ನೀವು ಯಾವುದೇ ಹತ್ತಿರದಲ್ಲಿ ನೀವು ಯಾವ್ದು ಬೇಕಾದ ಸ್ಕೂಲ್ಸ್ ಚಾಯ್ಸ್ ಮಾಡ್ಬೋದು. ಬಟ್ ನೀವು ಎಲ್ಲಿ ಬೇಕಾ ಅಪ್ಲಿಕೇಶನ್ ಕೊಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ.
ಓಕೆ ಸರ್ ನನಗೆ ಆ ಸ್ಕೂಲ್ ಬೇಕಾಗಿತ್ತು ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಕೊಡ್ಬೇಕೇನು ಸರ್, ಹಾಗೇನಿಲ್ಲ. ಆ ಡಿಸ್ಟ್ರಿಕ್ಟ್ದಲ್ಲಿ ಎಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ ಕೊಡ್ರಿ, ಪ್ರಿಫರೆನ್ಸ್ದಲ್ಲಿ ಆ ಸ್ಕೂಲ್ನ ಫಸ್ಟ್ ಕೊಡ್ರಿ. ಎಕ್ಸಾಂಪಲ್ ಈಗ ನಾಗ್ಟನ್ದಲ್ಲಿ ಒಂದು ಸ್ಕೂಲ್ ಇದೆ, ಹೊರತದಲ್ಲಿದೆ, ಅಂಜುಟಿದಲ್ಲಿದೆ, ಮರಗೂರು, ಆಮೇಲೆ ಮುದ್ದೇಬಳದಲ್ಲಿ ಆಗಿರ್ಬೋದು, ಗಾಪೂಜೆ ಆಗಿರ್ಬೋದು, ನಮ್ಮ ಕಾರಜೋಳ ಆಗಿರ್ಬೋದು, ತಿಕೋಣ ಆಗಿರ್ಬೋದು, ನೀವು ಎಲ್ಲರೂ ಒಂದು ಕೊಡ್ಬೋದು. ಈ ಸರ್ ಎಕ್ಸಾಂಪಲ್ ನಾನು ಇಲ್ಲಿ ನಮ್ಮ ಸ್ಕೂಲಲ್ಲಿ ಕೊಟ್ಟು ನಾನು ತಿಕೋಟ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದೇನು ಸರ್, ಕೊಡ್ಬೋದು. ತಿಕೋಟದಲ್ಲಿ ಕೊಟ್ಟು ನಮ್ಮ ಸ್ಕೂಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದೇನು ಸರ್, ಕೊಡ್ಬೋದು. ಸೊ ಅದಕ್ಕೇನು ಸಂಬಂಧ ಇಲ್ಲ. ಓಕೆ, ಅದನ್ನು ಕರೆಕ್ಟಾಗಿ ಕೊಡ್ರಿ. ಆನ್ಲೈನ್ ಸ್ಟಾರ್ಟ್ ಆಗೋದು 2 ಲಾಸ್ಟ್ ಡೇಟ್ ಇದೆ. ಅರ್ಹ ಅಭ್ಯರ್ಥಿ ಪ್ರವೇಶ ಪತ್ರವನ್ನು ಹಾಲ್ ಟಿಕೆಟನ್ನು 18ನೇ ತಾರೀಕು ಫೆಬ್ರವರಿ 18ರಂದು ನಿಮಗೆ ಕೊಡ್ತಾರೆ, ಹೇಳ್ತಾರೆ, ಒಯ್ಯಿರಿ ಬಂದು. ಆಮೇಲೆ ಪ್ರವೇಶ ಪರೀಕ್ಷೆ ನಡೆಯೋದು ಮಾರ್ಚ್ 1ನೇ ತಾರೀಕು ಅಂತ ಹೇಳಿದ್ದೀವಿ. ಆಮೇಲೆ ಪ್ರವೇಶ ಪರೀಕ್ಷೆ ಫಲಿತಾಂಶ ಯಾವಾಗ ಬರ್ತದೆ, ಮಾರ್ಚ್ 4ನೇ ವಾರದಲ್ಲಿ ಕೊಟ್ಟು ಬಿಡ್ತಾರೆ, ಅದೇನಿಲ್ಲ, ಆನ್ಲೈನ್ ಇರ್ತಾವೆ. ಇನ್ನು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 1ನೇ ಮತ್ತು 2ನೇ ವಾರದಲ್ಲಿ ಮುಗಿಸಿಬಿಡ್ತಾರೆ. ಸೂಟಿ ಒಳಗಡೆ ಮುಗಿಸ್ಬೇಕಂತ ಆ್ಯಕ್ಚುಲಿ ಇರೋದು ಉದ್ದೇಶ. ಯಾಕಂದರೆ ಜೂನ್ ಅನ್ನಷ್ಟೇ ಹೊಸ ವಿದ್ಯಾರ್ಥಿಗಳು ಸ್ಕೂಲ್ದಲ್ಲಿ ಇರಬೇಕು. ಅವಾಗ ಜೂನ್ಗೆ ಸ್ಟಾರ್ಟ್ ಮಾಡೋದಲ್ಲ, ಅಷ್ಟರೊಳಗೆ ಮಕ್ಕಳು ಅಲ್ಲಿ ಇರಬೇಕಂತೇಳಿ. ಪರೀಕ್ಷೆ ಹಾಜರಾದ ಅಭ್ಯರ್ಥಿ 2ನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 3ನೇ ವಾರ, ಆ ಏಪ್ರಿಲ್ ತಿಂಗಳಲ್ಲಿ ಮುಗಿಸ್ತಾರೆ. 3ನೇ ಸುತ್ತಿನ ಹಂಚಿಕೆ ಮೇ 1 ಅಥವಾ 2ನೇ ವಾರದಲ್ಲಿ ಅದನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ರಜೆಯಲ್ಲಿ ಮುಗಿಸಿಬಿಡ್ತಾರೆ ಪ್ರೊಸೆಸನ್ನು. ಲಭ್ಯ ಇರುವ ಸ್ಥಾನಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಟೋಟಲ್ 364 ಸ್ಕೂಲ್ಸ್ ಅದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹೆಸರಿನಲ್ಲಿ. ಒಂದೊಂದು ಕ್ಲಾಸಿಗೆ 50 ವಿದ್ಯಾರ್ಥಿ ತೊಗೋಬೇಕಾಗತ್ತೆ. 50ರಲ್ಲಿ 25 ಗರ್ಲ್ಸ್, 25 ಬಾಯ್ಸ್ ಅಂತ ಇರುತ್ತೆ, ಮತ್ತು ಅದು ರೋಸ್ಟ್ ವೈಸ್ ಡಿವೈಡ್ ಆಗುತ್ತೆ. ಟೋಟಲ್ 18,350, 9,175 ಪ್ರವೇಶ ಪರೀಕ್ಷೆ ಮೂಲಕ ಅದರ ಅರ್ಧವನ್ನು ನಾವು ಕನ್ಸಿಡರ್ ಮಾಡ್ತಿದ್ದಾರೆ. ಬಿಕಾಸ್ ನೇರ ನೇಮಕಾತಿ ಇರೋ ಕಾರಣಕ್ಕಾಗಿ, ನೇರವಾಗಿ ಮಕ್ಕಳನ್ನು ಅಡ್ಮಿಷನ್ ತೊಗೊಳ್ಳೋ ಕಾರಣಕ್ಕಾಗಿ. ಆಮೇಲೆ ಕಿತ್ತೂರಿನ ಚೆನ್ನಮ್ಮ ಸ್ಕೂಲ್ಸ್ 159 ಅದಾವು, 50 ವಿದ್ಯಾರ್ಥಿಗಳು, ಕೇವಲ ಗರ್ಲ್ಸ್ ಅಷ್ಟೇ ಇರ್ತಾರೆ ಇಲ್ಲಿ. ಟೋಟಲ್ 7,990, ಕೇವಲ 3,990. ಈ ಸಲ ಅಂತೂ ಕಾಂಪಿಟೇಷನ್ ಭಾಳಷ್ಟು ಇರುತ್ತೆ ರೀ, ಕಾಂಪಿಟೇಷನ್ ಭಾಳ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಸ್ಕೂಲ್ಸ್ 165 ಇದಾವೆ, ಸೇಮ್ ಇದು ಸ್ಟ್ರೆಂತ್ ಸೇಮೇ. ಇಲ್ಲಿ ಕೋ ಎಜುಕೇಷನ್ಸ್ ಇದ್ದರೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇರ್ತವೆ. ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ 98 ಅದಾವೆ. ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ 1 ಇದೆ. ಇವು ಆಮೇಲೆ ಅಲೆಮಾರಿ ವಸತಿ ಶಾಲೆ ಅಂತ ಇದಾವೆ 3, ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ 1, ಕವಿರನ ವಸತಿ ಶಾಲೆ 1, ಗಾಂಧಿ ವಸತಿ ಶಾಲೆ 2 ಅದಾವೆ. ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ವಸತಿ ಶಾಲೆಗಳು, ಸೊ ಅವು ಟ್ರಾನ್ಸ್ಫರ್ ನಮ್ಮ ಇದರಲ್ಲಿ ಬಂದಿದೆ. 24 ಸ್ಕೂಲ್ಸ್ ಅಂತ ಅದಾವೆ, ಅವು ಶಿಕ್ಷಣ ಇಲಾಖೆ ಅಡಿಯಲ್ಲಿದ್ದು ಮೊದಲು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ದೇವನಹಳ್ಳಿ ವಸತಿ ಶಾಲೆಗೆ 50 ಸೀಟುಗಳು ಮಾತ್ರ ಮಂಜೂರಾಗಿದೆ. ಅಂಥವು 16. ಆ್ಯಕ್ಚುಲಿ 80 ಅಟಲ್ ಬಿಹಾರಿ ವಾಜಪೇಯಿ ವಸತಿ ಸ್ಕೂಲ್ಸಲ್ಲಿ 80 ಸ್ಟೂಡೆಂಟ್ಸ್ ಇರ್ತಾವೆ, 40+40. ಆದರೆ ದೇವನಹಳ್ಳಿದಲ್ಲಿ ಮಾತ್ರ 50 ಸೀಟ್ ಅದಾವೆ. ಎಲ್ಲ ಮೊರಾರ್ಜಿ ಸ್ಕೂಲ್, ಕಿತ್ತೂರಿನ ಚೆನ್ನಮ್ಮ ಎಲ್ಲ ಕಡೆಯೂ ಹೆಚ್ಚು ನಾರ್ಮಲಿ 50 ಇರ್ತಾವೆ. ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ಸಲ್ಲಿ ಮಾತ್ರ 80 ವಿದ್ಯಾರ್ಥಿಗಳು ಇರ್ತಾವೆ. ಇನ್ನೊಂದು ಡಿ ದೇವರಾಜ್ ಅರಸು ವಸತಿ ಸ್ಕೂಲ್ ಇದೆ ನೋಡ್ರಿ, ಅಲ್ಲಿ 60 ವಿದ್ಯಾರ್ಥಿಗಳನ್ನು ತಗೋತಾರೆ. ಓಕೆ, ಸೊ ನಾರಾಯಣಗುರು ವಸತಿ ಸ್ಕೂಲ್ಸ್ 4 ಅದಾವು. ಆಮೇಲೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ವಸತಿ ಸ್ಕೂಲ್ಸ್ 1 ಇದೆ, 50 ವಿದ್ಯಾರ್ಥಿಗಳು. ಸಾವಿತ್ರಿಬಾಯಿ ಫುಲೆ ಅವ್ರದ್ದು 1, ಮಹಾತ್ಮ ಜ್ಯೋತಿಬಾ ಫುಲೆ 2 ಸ್ಕೂಲ್ಸ್ ಅದಾವು, 50. ಸಂತ್ ಸೇವಾಲಾಲ್ ವಸತಿ ಸ್ಕೂಲ್ಸ್ 1 ಇದೆ, 50 ವಿದ್ಯಾರ್ಥಿಗಳು. ಸೊ ಹಾಗಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ಸಲ್ಲಿ ಮಾತ್ರ 80. ಆಮೇಲೆ ಶ್ರೀ ಡಿ ದೇವರಾಜ್ ಅರಸು ವಸತಿ ಶಾಲೆಯಲ್ಲಿ 60 ವಿದ್ಯಾರ್ಥಿಗಳು. ಉಳಿದ ಎಲ್ಲ ಕಡೆಯೂ 55 ವಿದ್ಯಾರ್ಥಿಗಳು ಇರ್ತಾವೆ. ಕಿತ್ತೂರಿನ ಚೆನ್ನಮ್ಮ ಇದ್ದರೆ ಕೇವಲ ವಿದ್ಯಾರ್ಥಿನಿಯರು ಮಾತ್ರ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ಓಕೆ, ಇನ್ನೊಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಅಂದರೆ 23/11/2023ರಲ್ಲಿ ಬಳ್ಳಾರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ 14 ವಸತಿ ಶಾಲೆಗಳಿಗೆ ತಲಾ 10ರಂತೆ ಒಟ್ಟು 104 ಸೀಟುಗಳನ್ನು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಬೆಂಗಳೂರು ದಿನಾಂಕ ಅದು 13/5/2022 ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 3 ವಸತಿ ಶಾಲೆಗಳಿಗೆ ತಲಾ 10ರಂತೆ ಒಟ್ಟು 30 ಸೀಟುಗಳನ್ನು ಹೆಚ್ಚುವರಿಯಾಗಿ ಮಂಜೂರು ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು, ಅದರಂತೆ ಸೀಟ್ ಹಂಚಿಕೆ ಮಾಡಲಾಗಬಹುದು ಅಂತ. ಸೊ ಒಂದೊಂದು ಹಿಂಗಿರ್ತಾವೆ. ಆ ಸ್ಕೂಲ್ಸ್ದಲ್ಲಿ ಆ ಡಿಮ್ಯಾಂಡ್ ಹೆಚ್ಚಿಗಿರ್ತಾವೆ. ಆ ಜಿಲ್ಲೆದವರಿಗೆ ವಸತಿ ಸ್ಕೂಲ್ಸ್ ಕಡಿಮೆ ಇರ್ತಾವೆ, ಡಿಮ್ಯಾಂಡ್ ಹೆಚ್ಚಿಗಿದ್ದಾಕಾರ. ಸೊ ಕೆಲವು ನಾಯಕರು ಆಗಿರ್ಬೋದು ಅಥವಾ ಮಿನಿಸ್ಟರ್ಸ್ ಆಗಿರ್ಬೋದು, ಅವರು MLA ಅದವರಾಗಿರ್ಬೋದು, ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ವಿದ್ಯಾರ್ಥಿ ಹೆಚ್ಚಿಗೆ ತೊಗೊಳ್ಳಿ ಅಂತ. ಅದಕ್ಕಾಗಿ ಸ್ಪೆಷಲ್ ಆಗಿ ವಿಶೇಷವಾದ ಅಧಿಸೂಚನೆಯನ್ನು ಹೊರಡಿಸಿ ಅಲ್ಲಿ ಅಡ್ಮಿಷನ್ ಹೆಚ್ಚಿಗೆ ತೊಗೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಸೊ ಅದು ಬಳ್ಳಾರಿ ಜಿಲ್ಲೆಯಲ್ಲಿ. ಓಕೆ, ಅದು ಒಂದು. ಆಮೇಲೆ ವಿಜಯನಗರ ಜಿಲ್ಲೆಯದು ಒಂದು ಕೊಟ್ಟಿದ್ದಾರೆ. ಸೊ ಇಷ್ಟು ಬಿಟ್ಟು ಮತ್ತೇನೂ ಇಲ್ಲ. ಓಕೆ, ಇನ್ನು 6ನೇ ತರಗತಿ ಲಭ್ಯವಿರುವ ಒಟ್ಟು ಸೀಟುಗಳು 21,535 ಪ್ರವೇಶ ಪರೀಕ್ಷೆ ಮೂಲಕ, ಅದರ ಅರ್ಧ ಮೀಸಲು ನೇರ ಪ್ರವೇಶಾತಿ ಮೂಲಕ ದಾಖಲಾತಿ ನೀಡಲಾಗ್ತ
ಅಂತ ಹೇಳ್ತಿದ್ದಾರೆ. ವರ್ಗವಾರು ಸ್ಥಾನ ಹಂಚಿಕೆ ಮಾಡಬೇಕಾದರೆ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟೆಷ್ಟು. ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಜಾತಿ ವಸತಿ ಸ್ಕೂಲ್ಸ್ಗಳು ಎಷ್ಟು 38 ಅದಾವು, ಪರಿಶಿಷ್ಟ ಪಂಗಡ 5 ಅದಾವು, ಹಿಂದುಳಿದ ವರ್ಗ ಟೋಟಲ್ 50 ಸೀಟು. ಅಂದರೆ ಇಲ್ಲಿ ರೋಸ್ಟರ್ ವೈಸ್ 38 ಪರಿಶಿಷ್ಟ ಜಾತಿ ಓಕೆ ಸ್ಥಾನಗಳು ಇರ್ತಾವೆ. ಪರಿಶಿಷ್ಟ ಪಂಗಡ 5, ಹಿಂದುಳಿದ ವರ್ಗ 7, ಸಾಮಾನ್ಯ ವರ್ಗದವರು ಇರಲ್ಲ, ಇಲ್ಲಿ ಒಂದೂ ಇಲ್ಲ. ಓಕೆ, ಎಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳಲ್ಲಿ. ಇನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಪಂಗಡದ ವಸತಿ ಸ್ಕೂಲ್ಸ್ಗಳು 5 ಪರಿಶಿಷ್ಟ ಜಾತಿ ಬರ್ತವೆ. ಪರಿಶಿಷ್ಟ ಪಂಗಡದ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸುವ ಉದ್ದೇಶಕ್ಕಾಗಿ 38, ಇಲ್ಲಿ ಚೇಂಜಸ್ ಆಗುತ್ತೆ. ಈ ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಅನುದಾನ ಬರುವ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿ ಎಷ್ಟು ಇರ್ತಾವೆ 38 ಸೀಟುಗಳು ಇರ್ತವೆ, 5 ಪರಿಶಿಷ್ಟ ಪಂಗಡ. ಸೊ ಇಲ್ಲಿ ಸೇಮ್. ಆಮೇಲೆ ಹಿಂದುಳಿದ ವರ್ಗದವರು 7, ಜನರಲ್ ಇಲ್ಲಿ ಇರಲ್ಲ. ಆಮೇಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅನುದಾನದಿಂದ ಇರೋ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಸಂಖ್ಯೆ 7 ಇರ್ತದೆ, ಪರಿಶಿಷ್ಟ ಪಂಗಡದ 5 ಇದೆ. ಇಲ್ಲಿ 38 ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಇರ್ತಾವೆ, ಸೀಟು ಜನರಲ್ 0. ಇನ್ನು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡಂಥ 8 ಸ್ಕೂಲ್ಸ್ ಏನು ಅದಾವಲ್ಲ, ಅವು 12 ಸ್ಕೂಲ್ಸ್ ಏನು ಅದಾವಲ್ಲ. ಸೊ ಅಲ್ಲಿ 8 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 5, 12 ಯಾವುದು ಹಿಂದುಳಿದ ವರ್ಗದವರು, 25 ಜನರಲ್ಸ್ ಇರ್ತವೆ. ಓಕೆ, ಇಲ್ಲಿ ಹೆಚ್ಚಿಗೆ ಕೊಡ್ತಾರೆ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ಸ್ ಏನದಾವ ನೋಡ್ರಿ, 60 ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಇರ್ತವೆ. ಎಲ್ಲಿ ಪರಿಶಿಷ್ಟ ಜಾತಿ ಅಂತ ಸ್ಕೂಲ್ಸ್ ಇದ್ದಾರೆ, SC ಅಂತ ಅಂಡರ್ದಲ್ಲಿದ್ದರೆ 8 ಪರಿಶಿಷ್ಟ ಪಂಗಡ, 12 ಹಿಂದುಳಿದ ವರ್ಗದವರು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಪರಿಶಿಷ್ಟ ಪಂಗಡ ಇದ್ದರೆ ಅದೇ ಸೇಮ್, ಇದು ಚೇಂಜಸ್ ಆಗುತ್ತೆ, ಮತ್ತೇನಿಲ್ಲ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ ಹಿಂದುಳಿದ ವರ್ಗ ಇಲ್ಲಿ 12, 8, 60 ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದ. ಯಾಕಂದ್ರೆ ಯಾವುದು ಇಲಾಖೆ ಅಡಿಯಲ್ಲಿ ನಡೀತಿರ್ತಾವೋ ಅದಕ್ಕೆ ಆಟೋಮೆಟಿಕ್ ಹೆಚ್ಚಿಗೆ ಆ ವರ್ಗದ ವಿದ್ಯಾರ್ಥಿಗಳು ಇರ್ತಾರೆ. ಇನ್ನು ಡಿ ದೇವರಾಜ ಅರಸು ವಸತಿ ಸ್ಕೂಲ್ಸ್ಗಳು ಹಿಂದುಳಿದ ವರ್ಗದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 60. ಒಟ್ಟು ಇಲ್ಲಿ ಪರಿಶಿಷ್ಟ ಜಾತಿ ಯಾವುದೂ ಇಲ್ಲ, ಪರಿಶಿಷ್ಟ ಪಂಗಡನೂ ಇಲ್ಲ, ಜನರಲ್ನೂ ಇಲ್ಲ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳನ್ನು ನಾವು ನೋಡ್ಬೋದು. ಹಿಂದುಳಿದ ವರ್ಗಗಳ ಅಲೆಮಾರಿ ವರ್ಗಗಳ ವಸತಿ ಸ್ಕೂಲ್ಸ್ಗಳು ಏನದ ನೋಡ್ರಿ, 50 ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ ಇರ್ತಾರೆ. ಇದು ಕಾಮನ್ ರೋಸ್ಟರ್ ವೈಸ್ ಡಿವೈಡ್ ಮಾಡೋಂಥದ್ದು, ನಿಮಗೆ ಕ್ಲಿಯರ್ ಕಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳು ಹೆಚ್ಚು ಮಾರ್ಕ್ಸ್ ತೊಗೊಂಡ್ರು ಯಾಕೆ ಅಲ್ಲಿಲ್ರಿ ಅಂತ ಅನಾಪ್ಲೆ ಬರಲ್ಲ. ಇವೆಲ್ಲನೂ ಗಮನದಲ್ಲಿ ಇಟ್ಕೊಂಡು ಸೀಟ್ ಹಂಚಿಕೆ ಮಾಡಲಾಗುತ್ತೆ. ಹೀಗಾಗಿ ಅವು ಇರ್ತವೆ. ಇನ್ನು ಹಿಂದುಳಿದ ವರ್ಗಕ್ಕೋಸ್ಕರ ಮುರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಸ್, ಹನುಮಂತ ದೇವರ ಕಣಿವೆ ಚಿತ್ರದುರ್ಗ ಇರ್ಬೋದು. ಮುರಾರ್ಜಿ ದೇಸಾಯಿ ವಸತಿ ಶಾಲೆ BC 168 ಹಳೆಬೀಡು ಹಾಸನ ಜಿಲ್ಲೆಯಲ್ಲಿ. ಮುರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಸ್ ಯಾವುದಪ್ಪ, ಜೋಳದ ರಾಶಿ ಬಳ್ಳಾರಿ ಜಿಲ್ಲೆಯಲ್ಲಿ. ಈ 3 ವಸತಿ ಶಾಲೆಗಳಿಗೆ ಪ್ರತಿ ತರಗತಿ ತಲಾ 50 ವಿದ್ಯಾರ್ಥಿಗಳ ಸಂಖ್ಯೆ ಬಲ್ಲದಂತೆ ಒಟ್ಟು 150 ಸೀಟುಗಳನ್ನು ಹಿಂದುಳಿದ ವರ್ಗಗಳ ಅರೆ ಅಲೆಮಾರಿ ಅಭ್ಯರ್ಥಿಗಳಿಗೆ ಮಾತ್ರ ಸೀಟುಗಳನ್ನು ಹಂಚಿಕೆ ಮಾಡಲಾಗುವುದು ಅಂತ ಕೂಡ ಹೇಳ್ತಿದ್ದಾರೆ. ಇದನ್ನೆಲ್ಲನೂ ಗಮನದಲ್ಲಿ ಇಟ್ಕೋಬೇಕಾಗ್ತಾರೆ ಅವರು. ಆಮೇಲೆ 2020-26ನೇ ಸಾಲಿನ 4 ಕಂದಾಯ ವಿಭಾಗಗಳಿಗೆ ತಲಾ 1ರಂತೆ ಮಂಜೂರಾದ ಡಿ ದೇವರಾಜ್ ಅರಸು ಅವರ ಹೆಸರಿನಲ್ಲಿ ಅರೆ ಅಲೆಮಾರಿ ಜನಾಂಗದ ಅಭ್ಯರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ 4 ವಸತಿ ಸ್ಕೂಲ್ಸ್ ಅದಾವು. ಪ್ರತಿ ತರಗತಿ 60 ವಿದ್ಯಾರ್ಥಿಗಳು ಗೊತ್ತೈತಿ. ಅಲ್ಲಿ ಏನೇನದು ಅಂತ 240 ಸೀಟುಗಳನ್ನು ನೀಡಿ ಅವಕಾಶ ಕಲ್ಪಿಸಿದ್ರು. ವಸತಿ ಸ್ಕೂಲ್ ಕ್ರಮವಾಗಿ ಬೆಂಗಳೂರು ಆಗಿರ್ಬೋದು, ಬೆಳಗಾವಿ, ಆಮೇಲೆ ಮೈಸೂರು, ಇನ್ನೊಂದು ಕಲಬುರಗಿದಲ್ಲಿ ಬರ್ತದೆ, ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದೆ, ಕಾರಟಗಿರಿ. ಒಟ್ಟು 4 ವಸತಿ ಸ್ಕೂಲ್ಸ್ ಏನದ ನೋಡ್ರಿ, ಅವು 100ರಷ್ಟು 240 ಸೀಟುಗಳನ್ನು ಮೀಸಲಿಸಿ ಅಲೆಮಾರಿ ಆಗಿರ್ಬೋದು, ಅರೆ ಅಲೆಮಾರಿ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಿರ್ತಾವೆ. ಅದು ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ. ಅಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇರೆದು ಹಾಕಲಿಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಓಕೆ, ಅದು ನಿಮಗೆ ಗೊತ್ತಾಗಬೇಕು. ಶಿಕ್ಷಣ ಇಲಾಖೆಯಿಂದ ವರ್ಗಗೊಂಡ 24 ಸ್ಕೂಲ್ಸ್ ಏನದಾವಲ್ಲ, ಸಾಮಾನ್ಯ ವರ್ಗದ ಸೇರಿದ ಬರುತ್ತೆ. 50ರಷ್ಟು ಸ್ಥಾನಗಳನ್ನು ಹಂಚಿಕೆ ಮಾಡಲಾಗುವುದು. ಇಲ್ಲಿ ಎಲ್ಲರೂ ಹಾಕ್ಬೋದು. ಶಿಕ್ಷಣ ಇಲಾಖೆ 24 ಸ್ಕೂಲ್ಸು. ಸ್ಥಳೀಯ ಅಭ್ಯರ್ಥಿಗಳಿಗೆ ಈ ಸಲ ಅದೊಂದು ಮಾಡಿದ್ದಾರೆ. ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ತಿದ್ರು. ಬಟ್ ಈ ಸಲ ಏನಾಯ್ತು ಅಂದರೆ, ಲಾಸ್ಟ್ 1-2-3 ವರ್ಷ ಅಂದರೆ 75% ಅಷ್ಟು ಸೀಟ್ಗಳನ್ನು ಸ್ಥಳೀಯ ಅಭ್ಯರ್ಥಿಗಳಿಗೆ, ಇನ್ನು 25 ಅಂದ್ರೆ ಅದೇ ಜಿಲ್ಲೆಯ ಇತರ ತಾಲೂಕಿನ ಅಭ್ಯರ್ಥಿಗಳಿಗೆ 25ರಷ್ಟು. ರಾಜ್ಯದ ಎಲ್ಲ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಸ್ಥಾನವನ್ನು, ಅದೇ ಜಿಲ್ಲೆಯ ಇತರೆ ತಾಲೂಕಿನ ಅಭ್ಯರ್ಥಿಗಳಿಗೆ 25ರಷ್ಟು. ಆ ಲೋಕಲ್ ತಾಲೂಕು ಇದ್ದರೆ 75% ಅದನ್ನು ಗಮನ ಕೊಡ್ತಾರೆ. 25ರಷ್ಟು ಬೇರೆ ಇದೆ. ಎಕ್ಸಾಂಪಲ್ ಯಾವುದೋ ಒಂದು ಬಬಲೇಶ್ವರ ತಾಲೂಕು ಇದೆ, ತಿಕೋಟ ಇದೆ. ಸೊ ಆ ತಾಲೂಕದವರಿಗೆ 75% ವಿದ್ಯಾರ್ಥಿಗಳನ್ನು ತಗೋರಿ, ಉಳ್ಕಿದ 25 ಬೇರೆ ಬೇರೆ ಇದು ಕೊಡ್ರಿ ಅಂತ ಅದನ್ನು ಕೂಡ ಇದೆ ನೋಡ್ರಿ. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ
50 ಸಂಖ್ಯಾಬಲದ ವಸತಿ ಸ್ಕೂಲ್ 38 ಸ್ಥಾನಗಳನ್ನ, 60 ಸಂಖ್ಯಾಬಲದ ವಸತಿ ಸ್ಕೂಲ್ 45 ಸ್ಥಾನಗಳನ್ನ, 80 ಸಂಖ್ಯಾಬಲದ 60 ಸ್ಥಾನಗಳನ್ನ ಸ್ಥಳೀಯ ಅಭ್ಯರ್ಥಿಗಳು ಇರ್ತಾರೆ. ಅಂದ್ರೆ 35 ಪ್ಲೇಸಸ್ ಅವರಿಗೆ, ಸ್ಥಳೀಯ ಲೋಕಲ್ ಇದ್ದವರಿಗೆ. ಆಮೇಲೆ ಒಂದು ತಾಲೂಕಿನ ನಿಗದಿಪಡಿಸಿದ ಸಂಖ್ಯೆಯ ಸ್ಥಳೀಯ ಅಭ್ಯರ್ಥಿಗಳು ದೊರೆಯದಿದ್ದರೆ, ಬೈ ಚಾನ್ಸ್ ಸಿಗಲಿಲ್ಲಪ್ಪ, ಜಿಲ್ಲಾ ಮಟ್ಟದ ಕೌನ್ಸಿಲಿಂಗ್ ಮೂಲಕ, ಅವಾಗ ಆಫ್ಲೈನ್ ಕೌನ್ಸಿಲಿಂಗ್ ಕರೀತಾರೆ, ಖಾಲಿ ಸ್ಥಾನವನ್ನು ಭರ್ತಿ ಮಾಡ್ಕೋತಾರೆ. ಸ್ಥಳೀಯ ಅಭ್ಯರ್ಥಿ ಎಂದು ರುಜುವಾತುಪಡಿಸಲು SATS ಲಭ್ಯ ಇರುವ ಸ್ಥಳೀಯ ಅಭ್ಯರ್ಥಿ ಮಾಹಿತಿ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಅಥವಾ ಪಡಿತರ ಚೀಟಿ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ಹೊಂದಿರಬೇಕು. ಸರ್ ನಾವು ಇದೇ ಊರು, ನಮ್ಮದು ಇದೇ ತಾಲೂಕು ಇದೆ ಸರ್ ಅಂತ ಹೇಳಲಿಕ್ಕೆ ಇಷ್ಟರಲ್ಲಿರುವಂಥ ಯಾವುದಾದ್ರು ಒಂದನ್ನು ನೀವು ಹೊಂದಿರಬೇಕಾಗತ್ತೆ, ಅದು ಕನ್ಸಿಡರ್ ಆಗುತ್ತೆ. ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಇರ್ತವೆ, ಇವೆಲ್ಲವನ್ನು ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ, ತಗೋರಿ. ಆಮೇಲೆ ಅಭ್ಯರ್ಥಿ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಏನಂತ 5ನೇ ತರಗತಿಯಲ್ಲಿ ಓದ್ತಿರಬೇಕು. ಆಮೇಲೆ ದಾಖಲೆ ಪರೀಕ್ಷೆ ಸಂದರ್ಭ 5ನೇ ತರಗತಿ ಉತ್ತೀರ್ಣರಾಗಿರುವ ಅಂಕಪಟ್ಟಿ, ಲಾಸ್ಟ್ ಅಡ್ಮಿಷನ್ ಆಗೋ ಟೈಮಲ್ಲಿ ಪಾಸಿಂಗ್ ಮಾರ್ಕ್ಸ್ ಶೀಟನ್ನು ಕೊಡಬೇಕಾಗತ್ತೆ. ನಮ್ಮ ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. 9ರಿಂದ 13 ವಯೋಮಾನದ ಒಳಗಡೆ ಇರಬೇಕು. 9ರಿಂದ 13 ವರ್ಷದ ಒಳಗಡೆ ಇರಬೇಕು. ಇನ್ನು ಪ್ರವೇಶ ಪರೀಕ್ಷೆಗೆ ವಸತಿ ಶಾಲೆ ಮೂಲಕ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಸ್ವಂತ ತಾಲೂಕು ಜಿಲ್ಲೆ ವಸತಿ ಶಾಲೆ ಆಯ್ಕೆಗೆ ಆದ್ಯತೆ ಮೂಡಿಸುವ ವಿಧಾನ ನೋಡ್ರಿ. ಈ ಕೆಳಕಂಡ ಅಭ್ಯರ್ಥಿ ಮುಂದೆ ಹತ್ತಿರದ ಕನ್ನಡ ವಸತಿ ಶಿಕ್ಷಣ ಅಭ್ಯರ್ಥಿ ಕಡ್ಡಾಯ ತೆಗೆದುಕೊಂಡು ಹೋಗಬೇಕು. ಏನೇನು SATS ಸಂಖ್ಯೆ ಇರಬೇಕು, ಇತ್ತೀಚಿನ ಭಾವಚಿತ್ರ ಒಯ್ಯಬೇಕು. ಮೀಸಲಾತಿ ಏನು ಪಡ್ಕೋಬೇಕಂತೀರಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಧಿಕಾರದಿಂದ ಪಡೆದ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೆಲವು ಅಪ್ಡೇಟ್ ಮಾಡೋದು ಇರ್ತದೆ, ಅಪ್ಡೇಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಎಲ್ಲ ಅಂಥವನ್ನ ನೀವು ತೊಗೊಂಡು ಬರ್ರಿ. ಆಮೇಲೆ ಸ್ಥಳೀಯ ಅಭ್ಯರ್ಥಿ ಆಗಿತ್ತಂದ್ರೆ ಸ್ಥಳೀಯ ಅದಕ್ಕೆ ಸಂಬಂಧಪಟ್ಟ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಸ್ಥಳೀಯ ಪ್ರಮಾಣ ಪತ್ರ ಒಯ್ಯಬೇಕು. ವಿಶೇಷ ವರ್ಗಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು ಇದ್ದರೆ ಅದನ್ನು ಒಯ್ಯಬೇಕಾಗತ್ತೆ. ಓಕೆ. ಇನ್ನು ಅರ್ಜಿ ಸಲ್ಲಿಸುವ ವಿವರಗಳು ಏನಂದರೆ SATS ನಂಬರ್ ಬೇಕೇ ಬೇಕು. ಅದನ್ನು ಅಪ್ಲಿಕೇಶನ್ ತೊಗೊಂಡು ಎಲ್ಲಿ ಯಾವ ವಿದ್ಯಾರ್ಥಿ ಯಾವ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಓದ್ತದೆ ಅಲ್ಲಿ ಹೋಗಿ ತುಂಬಿಸ್ಕೊಂಬರ್ರಿ. ಯಾವುದೇ ಸ್ಕೂಲ್ ಇರಲಿ ತುಂಬಿಸ್ಕೊಂಬಂದ್ರೆ ಅವರೆಲ್ಲ ಫಿಲ್ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಓಕೆ. ಸೊ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ, ಯಾಕಂದ್ರೆ ಇತ್ತೀಚೆಗೆ ಏನು ಮೆಸೇಜ್ ಬರ್ತಿರ್ತಾವೆ. ಆಮೇಲೆ ಅಭ್ಯರ್ಥಿಯು ತನ್ನ ಮೀಸಲಾತಿಯಲ್ಲಿ ಸೀಟು ಪಡೆಯಲು ಅರ್ಥ ತಾನು ಯಾವ ಮೀಸಲಾತಿ ಅಡಿಯಲ್ಲಿ ಅರ್ಹನಿರುವ ಅಂದರೆ ಪರಿಶಿಷ್ಟ ಜಾತಿ ಸರ್ಕಾರ ಆದಾಯ ಸಂಖ್ಯೆ ಪರಿಶಿಷ್ಟ ಜಾತಿಯ ಪ್ರವರ್ಗ A 6%, ಪ್ರವರ್ಗ B 6%. ಸೊ ಒಳ ಮೀಸಲಾತಿನೂ ಕೂಡ ಅಪ್ಲೈ ಮಾಡಿದ್ದಾರೆ ಇಲ್ಲಿ. ಓಕೆ. ಆ ವರ್ಗೀಕರಣ ಇತ್ತೀಚೆಗೆ ಆಗಿದ್ದು ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಥವಾ ಇತರ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದ ಆಡಿ ಸಂಖ್ಯೆಯನ್ನು ಹೊಂದಿರಬೇಕು. ಸೊ ಅಪ್ಡೇಟ್ ಇರಬೇಕು. ಆಡಿ ಸಂಖ್ಯೆ ಇದ್ರೂ ನಡೀತಾ ತೊಗೊಂಡು ಒಯ್ಯಬೇಕಾಗತ್ತೆ. ವಿಶೇಷ ವರ್ಗ ಇದ್ದರೆ ಅದನ್ನು ಪ್ರಮಾಣ ಪತ್ರ ಒಯ್ಯಬೇಕು. ಮೊಬೈಲ್ ನಂಬರ್ನ ಕರೆಕ್ಟ್ ಯಾವ ಚಾಲು ಇರ್ತದೆ ಅದನ್ನು ಕರೆಕ್ಟಾಗಿ ಕೊಡ್ರಿ. ಆಮೇಲೆ ಅಭ್ಯರ್ಥಿ ವಿವರಗಳು ಮತ್ತು ಶಾಲೆ ಅಭ್ಯರ್ಥಿ ವಿವರಗಳನ್ನ ಘೋಷಣಾ ಪತ್ರ ಕರೆಕ್ಟಾಗಿ ಸಹಿ ಮಾಡಿರಿ. ನೀವು ಸರ್ ಅವ್ರು ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋ ಚಾನ್ಸೇ ಇಲ್ಲ. ನೀವು ಹೆಂಗೆ ತುಂಬಿಕೊಡ್ತೀರಿ ಅದರ ಮೇಲೆ. ನೀವು ಯಾರೋ ಕಡೆ ಸುಮ್ಮನೆ ಗೊತ್ತಿಲ್ಲ ತುಂಬಿಸೋಬೇಡ್ರಿ, ಕರೆಕ್ಟಾಗಿ ತುಂಬಿ ಕೊಡ್ರಿ. ಪ್ರವೇಶ ಪರೀಕ್ಷೆ ಅದೇ ಮಾರ್ಚ್ 1ನೇ ತಾರೀಕು ಇರ್ತಾವೆ. 11ರಿಂದ 1 ಗಂಟೆ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಹಾಲ್ ಟಿಕೆಟ್ ಎಲ್ಲ ನಮ್ಮಲ್ಲೇ ಕೊಡ್ತಾರೆ. ಪಠ್ಯಕ್ರಮವನ್ನು ಕೂಡ ಹೇಳಿಬಿಡ್ತಿದ್ದೀವಿ. ಇಲ್ಲಿ 6ನೇ ತರಗತಿ ಪ್ರವೇಶ ಬಯಸುವಂಥ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಸೊ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. 100 ಅಂಕದಲ್ಲಿ ಅಲ್ಲಿ 100 ಅಂಕದಲ್ಲಿ ಕನ್ನಡದ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಇರ್ತಾವೆ. 20 ಪ್ರಶ್ನೆಗಳು 20 ಮಾರ್ಕ್ಸ್. ಇಂಗ್ಲೀಷ್ದು 20 ಅಂದರೆ 20 ಮಾರ್ಕ್ಸ್, 20 ಕ್ವಶನ್ಸ್. ಮ್ಯಾಥ್ಸ್ 20, ಸಾಮಾನ್ಯ ವಿಜ್ಞಾನ 20, ಸಮಾಜ ವಿಜ್ಞಾನ 20, ಟೋಟಲ್ 100 ಮಾರ್ಕ್ಸಿಂದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಸೊ 120 ನಿಮಿಷ ಇರುತ್ತೆ. 2 ಗಂಟೆ ಸಾಕಷ್ಟು ಸಮಯ ಇರ್ತೈತಿ. ಆಮೇಲೆ ವಸತಿ ಶಾಲೆ ಸೀಟು ಹಂಚಿಕೆಗೆ ಅಭ್ಯರ್ಥಿಯು ಪ್ರವೇಶ ಗಳಿಸಿದ ಅಂಕ ಮೀಸಲಾತಿ ಅಭ್ಯರ್ಥಿ ಪ್ರವೇಶದ ಮತ್ತು ವಸತಿ ಶಾಲೆ ಆದ್ಯತೆ ಕ್ರಮವನ್ನು ಪರಿಗಣಿಸಲಾಗುವುದು. ಸೆಲೆಕ್ಷನ್ ಆಗಬೇಕಾದರೆ ಎಲ್ಲವನ್ನು ಕನ್ಸಿಡರ್ ಮಾಡಿದ ಮಾತ್ರ 90% ಪ್ರಶ್ನೆಗಳು 4 ಮತ್ತು 5ನೇ ತರಗತಿಯ ಪಠ್ಯಾಧಾರಿತವಾಗಿರ್ತವೆ. 4ನೇ ಮತ್ತು 5ನೇ ಬಿಟ್ಟು ಮತ್ತೇನು ಕೇಳಲ್ಲ. 6ನೇ ತರಗತಿ ಕೇಳಲಿಕ್ಕಾಗಲ್ಲ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮ್ದಲ್ಲಿ ಇರ್ತವೆ. ಕನ್ನಡ ಅವ್ರು ಇಂಗ್ಲೀಷ್ ಮೀಡಿಯಮ್ ಯಾವ್ದು ಬೇಕಾ ಬರೀರಿ. ಎರಡರಲ್ಲಿ ಕೊಟ್ಟಿರ್ತಾರೆ. ನೀವು ಕನ್ನಡನೂ ಓದ್ಕೋಬೋದು, ಇಂಗ್ಲೀಷ್ನೂ ಓದ್ಕೋಬೇಕು, ಅದಕ್ಕೇನು ಸಂಬಂಧ ಇಲ್ಲ. ಓಕೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ನೀವು ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟರೆ ಎಲ್ಲವೂ ಕೂಡ ಸಿಗುತ್ತೆ. ಕ್ರೈಸ್ ಕನ್ನಡ ಪ್ರಕಟಣೆ ಮಾಡಿರ್ತಾರೆ. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಓಕೆ. ಇನ್ನು ಪ್ರಶ್ನೆ ಪತ್ರಿಕೆ OMR ಉತ್ತರದ ಹಾಳೆಗಳು ಆಗಿರ್ಬೋದು. OMR ಸೀಟ್ಸ್ ಇರ್ತಾವೆ ನೀಟಾಗಿ. ಅದನ್ನು ಕೂಡ ಮಾಡೆಲ್ ಕೂಡ ಬಿಟ್ಟಿದ್ದಾರೆ. ಅದನ್ನು ಕೂಡ ನೀವು ತೋರಿಸ್ತೀನಿ ನಿಮಗೆ.
ಹೆಸರು, ನೋಂದಣಿ ಸಂಖ್ಯೆ, ಪ್ರಶ್ನೆಪತ್ರ ಔಟ್ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ತುಂಬುವ ಉದ್ದೇಶಕ್ಕೆ ರೂಪಿಸಲಾಗಿದೆ. ಕೆಳಭಾಗವನ್ನು ಉತ್ತರ ಗುರುತು ಹಾಕಲಿಕ್ಕಾಗಿ. ಸೊ ಏನು ಹೇಳ್ತಾರೆ ಇನ್ಸ್ಟ್ರಕ್ಷನ್ ಫಾಲೋ ಅಪ್ ಮಾಡಲೇಬೇಕಾದ ಮಾದರಿ ಪ್ರತಿಯನ್ನು ಕೂಡ ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಸಿಕ್ಕರೆ ಬಾಲ್ ಪಾಯಿಂಟ್ ಪೆನ್ನನ್ನೇ ಏಕೆ ಬಳಸಬೇಕು, ಬಾಲ್ ಪಾಯಿಂಟನ್ನೇ ಯೂಸ್ ಮಾಡಿರಿ, ಬೇರೆ ಬೇರೆ ಪೆನ್ನನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಮೇಲ್ಭಾಗ ಬರೆಯುವಾಗ ಶೇಡ್ ಮಾಡುವಾಗ ಶೇಡ್ ಮಾಡ್ಬೇಕಾದ್ರೆ ನೀಟಾಗಿ ಶೇಡ್ ಮಾಡಬೇಕು. ಓಕೆ, ಕಪ್ಪು ಶಾಯಿ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಬಳಸಿ, ನೀಲಿ ಅಥವಾ ಕಪ್ಪು ಎರಡರಾಗ ಒಂದು ಯೂಸ್ ಮಾಡಿ, ಬ್ಲ್ಯಾಕ್ ಯೂಸ್ ಮಾಡಿ ಚಲೋ ಆಗುತ್ತೆ. ಟೈಮಿಂಗ್ 120 ನಿಮಿಷ ಇರ್ತೈತಿ. ಓಕೆ, ಆಮೇಲೆ ಯಾವುದೇ ನಾವು ಜೆರಾಕ್ಸ್ ತೋತೀವಿ ಸರ್ ಅದು ಅಂತೇನಿಲ್ಲ. ಪ್ರವೇಶ ಪರೀಕ್ಷೆ 2020 ಒಮ್ಮೆಲೆ ಉತ್ತರ ಹಾಳೆಗಳ ಪಡೆಯಚ್ಚು ಪ್ರತಿಗಳನ್ನು ಜೋಪಾನಿಟ್ಟುಕೊಳ್ಳಬೇಕು. ಎಕ್ಸಾಂಪಲ್ ನಿಮ್ಗೆ ಹಾಳೆ ಸ್ಟೇಟ್ ಮೇಲೆ ಹಾಳೆ ಹರಿಯೋದಾಗಿರ್ಬೋದು, ಆ ರೀತಿ ಮಾಡಬೇಡ್ರಿ. ಮಾಡಿದ್ರೆ ಅದು ಕನ್ಸಿಡರ್ ಆಗಲ್ಲ. ಯಾವ ರೀತಿ ತುಂಬಬೇಕನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ರೈಟ್ ಮಾರ್ಕ್ ಅದು ಹಾಕಬೇಡ್ರಿ, ದಿಸ್ ಇಸ್ ದ ಕರೆಕ್ಟ್ ಮೆಥಡ್. ಸೊ ಈ ರೀತಿ ನೀವು ಫಿಲ್ ಮಾಡಬೇಕು. ಓಕೆ, ಯಾವುದೂ ಅಪ್ಲೈ ಮಾಡಬೇಡ್ರಿ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಬಾಕ್ಸ್ ಒಳಗಡೆ ಅಷ್ಟೇ ತುಂಬಿದ್ದಾರೆ, ಇಲ್ಲೆಲ್ಲ ಗ್ಯಾಪ್ ಇದೆ, ಕಂಪ್ಲೀಟ್ ಫಿಲ್ ಆಗಬೇಕು. ಅದು ಈ ರೀತಿ ರಾಂಗ್ ಹಾಕೋದು ಆಗಿರ್ಬೋದು, ಈ ಟಿಕ್ ಇಡೋದಾಗಿರ್ಬೋದು, ರೈಟ್ ಮಾರ್ಕ್ ಹಾಕೋದು, ಒಂದಕ್ಕೆ 2 ಮಾರ್ಕ್ ಮಾಡೋದಾಗಿರ್ಬೋದು, ಇವೆಲ್ಲವೂ ರಾಂಗ್ ಆಗುತ್ತೆ. ಓಕೆ, ಸಮಾನ ಅಂಕ ಬಂದಾಗ ಮೆರಿಟ್ ನಿರ್ಣಯ ಹೆಂಗೆ ಮಾಡ್ತಾರೆ, ಅಲ್ಲಿ ಇದ್ದ ಪಕ್ಷ ಅಭ್ಯರ್ಥಿಯ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ನಿರ್ಧರಿಸಲಾಗುತ್ತಾರೆ, ಆಲ್ಫಾಬೆಟಿಕಲಿ ತಗೋತಾರೆ. ಆಮೇಲೆ 2ಕ್ಕಿಂತ ಹೆಚ್ಚು ಸಮವಯಸ್ಸಿನ ಅಭ್ಯರ್ಥಿಗಳು ಇದ್ದ ಪಕ್ಷದಲ್ಲಿ ತಂದೆ ಹೆಸರನ್ನು ವರ್ಣಾಕ್ಷರ ನೋಡ್ತಾರೆ, ಸೇಮ್ ಹೆಸರು ಬಂದಾಗ ಮತ್ತೆ ಪೇರೆಂಟ್ಸ್ ನೇಮ್ ನೋಡ್ತಾರೆ. ಅದಕ್ಕೂ ಒಂದು ಫಲಿತಾಂಶವನ್ನು ke.kannada.gov.in ಪ್ರಕಟಣೆ ಮಾಡ್ತಾರೆ. ನಮ್ಮ ವೆಬ್ಸೈಟ್ದಲ್ಲಿ ಕೂಡ ಇರ್ತೈತಿ. ಇವೆಲ್ಲ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಇರ್ತಾವ್ರಿ ಸೀಟ್ ಮೆಟ್ರಿಕ್ಸ್ಗೆ. ಅದಕ್ಕೇನು ಮಾಡಪ್ಲೇ ಇರಲ್ಲ, ಏನೋ ಗೋಲ್ಮಾಲ್ ಮಾಡ್ತಾರೆ, ಅದು ಏನೂ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಓಕೆ, ಆಯಾ ವರ್ಗದವರು ಸಿಗಲಿಲ್ಲ ಬೇರೆ ವರ್ಗದವ್ರಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳನ್ನ ತಗೋತಾರೆ. ಇನ್ನು ವಿಶೇಷ ವರ್ಗ ನೇರ ಪ್ರವೇಶತೆ ಪಡ್ಕೋಬೇಕಾದ್ರೆ ಅವೆಲ್ಲ ಅರ್ಧಕ್ಕರ್ಧ ಸೀಟ್ಸ್ ಅವೇ ಇದಾವ್ರಿ. ಸೊ ಅವರು ವಿದ್ಯಾರ್ಥಿಗಳು ಹೆಂಗಿರಬೇಕು, ಸಫಾಯಿ ಕರ್ಮಚಾರಿ ಮಕ್ಕಳಾಗಿರಬೇಕು, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮಕ್ಕಳಾಗಿರಬೇಕು, ಚಿಂದೆ ಆಯುವರ ಮಕ್ಕಳಾಗಿರಬೇಕು, ಅಥವಾ ಸ್ಮಶಾನ ಕಾರ್ಮಿಕರ ಮಕ್ಕಳಾಗಿರಬೇಕು, ಅಥವಾ ಬಾಲ ಕಾರ್ಮಿಕರು ಜೀವಿತ ವಿಮುಕ್ತ ಕಾರ್ಮಿಕರ ಮಕ್ಕಳಾಗಿರಬೇಕು, ಅಥವಾ ಬಾಲ ಕಾರ್ಮಿಕರಾಗಿರ್ಬೋದು, ಜೀವಿತ ವಿಮುಕ್ತ ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳಾಗಿರಬೇಕು, ಸಂಚಾರಿ ಕುರಿಗಾರಿರ್ತಾ ಅವ್ರ ಮಕ್ಕಳಾಗಿರಬೇಕು. ಅವರಿಗೆ ಡೈರೆಕ್ಟ್ ನೇಮಕಾತಿ ಇರ್ತೈತಿ. 25% ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು, HIV ತುತ್ತಾದ ಪೋಷಕರ ಮಕ್ಕಳು, ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವ ಅಥವಾ ಅನಾಥ ಮಕ್ಕಳು ಅಂತ ನೇರ ಪ್ರವೇಶತೆ ಇರ್ತೈತಿ. ಓಕೆ, ಆಮೇಲೆ ಅರೆ ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯದ ಸೈನಿಕರು ಮತ್ತು ಸೈನಿಕರ ಮಾಜಿ ಸೈನಿಕರ ಮಕ್ಕಳಿರ್ಬೋದು, ಸರ್ಕಾರಿ ಯೋಜನೆಯಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳಿರ್ಬೋದು, ಅವರಿಗೂ ಕೂಡ ನೇರ ನೇಮಕಾತಿ ಇರುತ್ತೆ, ನೇರ ಪ್ರವೇಶತೆ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಶ್ರಮ ವಸತಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಿರ್ತೀರಿ. ಸೊ ಅಂಥ ಮಕ್ಕಳು ನೇರ ನೇಮಕಾತಿ ಇರ್ತೈತಿ. ಸ್ಥಳೀಯ ಅಭ್ಯರ್ಥಿ ಅಂತ ಹಿಡ್ಕೋಬೇಕಾದ್ರೆ 38 ಸ್ಥಾನಗಳು ಇರ್ತಾವೆ, ಅದ್ರ ಬಗ್ಗೆ ಹೇಳಿದ್ದೀನಿ. ಜಾತಿ ಆದಾಯ ಪ್ರಮಾಣ ಪತ್ರಗಳು ಇಲ್ಲ, ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ರೈಟ್, ವಂಚಕರ ಬಗ್ಗೆ ಎಚ್ಚರದಿಂದ ಇರಿ ಅಂತ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಸುಮ್ಮನೆ ನಾನು ಪಾಸ್ ಮಾಡಿಸ್ತೀನಿ, ಎಕ್ಸಾಮ್ ಹಂಗೆ ಮಾಡಿಸ್ತೀನಿ, ಹಿಂಗೆ ಮಾಡಿಸ್ತೀನಿ, ಈ ರೀತಿ ಎಲ್ಲ ಇರ್ತಾವೆ. ಅವೆಲ್ಲ ಸುಳ್ಳು ಆಶ್ವಾಸನೆಗಳಿಗೆ ಕಿವಿ ಕೊಡೋದೆ. ಯಾರೇ ಅಪರಿಚಿತ ವ್ಯಕ್ತಿಗಳು ನಿಮಗೆ ಏನಾದರೂ ಆಸೆ ಆಮಿಷ ತೋರಿಸೋ ಅದನ್ನು ನಂಬಲಿಕ್ಕೆ ಹೋಗಬೇಡ್ರಿ ಅಂತ ಅದನ್ನು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಬರುವಂಥ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಸ್ಗಳು ಎಲ್ಲ ಸ್ಕೂಲ್ಸ್ ಬಗ್ಗೆ ಸೇಮ್ ಪ್ರಾಸ್ಪೆಕ್ಟಸ್ ಕೂಡ AMRS ಬರುತ್ತೆ, ಅಲ್ಲಿನೂ ಸೇಮ್ ಬರುತ್ತೆ. ಬಟ್ ರೋಸ್ಟ್ರು ಸ್ವಲ್ಪ ಅದು ಚೇಂಜಸ್ ಆಗ್ತದೆ. ಓಕೆ, ಇದು ಯಾವುದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಏಕಲವ್ಯ ಮಾದರಿ ವಸತಿ ಸ್ಕೂಲ್ಸ್ಗಳ ಬಗ್ಗೆ ಪ್ರವೇಶಾತಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ನೋಡೋಣ, ಹೈಲೈಟ್ ಮಾಡ್ತಾ ಹೋಗೋಣ. ಡೇಟ್ ಅಂತೂ ಸೇಮ್ ಇದೆ ಅಲ್ಲ, ಸೇಮ್ ಇದೆ. 10ರಿಂದ ಸೇಮ್ ಡೇಟ್ ನಮ್ಮದು ಅವ್ರದ್ದು ಸೇಮ್ ಇದೆ. 18ನೇ ತಾರೀಕಿನಿಂದ ಹಾಲ್ ಟಿಕೆಟ್ ಅರ್ಜಿ ಸಲ್ಲಿಸುವ ಡೌನ್ಲೋಡ್ ಸೇಮ್ ಇದೆ. 19ನೇ ತಾರೀಕು ಆನ್ಲೈನಲ್ಲಿ ತುಂಬ್ತೀವಿ, ಇವರು ಅದೇ ರೀತಿ ತುಂಬ್ತಾರೆ. ಓಕೆ, ಸೇಮ್ ಡೇಟ್ ಸೇಮ್ ಅದಾವೆ, ಎಕ್ಸಾಮ್ ಡೇಟ್ ಎಲ್ಲನೂ ಸೇಮ್. ಆದ್ರೆ ಅಪ್ಲಿಕೇಶನ್ ಅಷ್ಟೇ
ಆದ್ರೆ ಎಲ್ಲೆಲ್ಲಿ ಅದಾವ ಅನ್ನೋದು ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಮೈಸೂರು ಜಿಲ್ಲೆ ಅವೆಲ್ಲ ಎಲ್ಲೆಲ್ಲಿ ಅದಾವ ಕೊಟ್ಟಿದ್ದಾರೆ. ಆಮೇಲೆ ಮಂಜುನಾಥ್ ಸಂಖ್ಯೆ 60 ಇರ್ತಾವೆ ಇವೆಲ್ಲ ಸ್ಕೂಲ್ಸ್ಗಳಿಗೆ. ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಜಾತಿ ಪ್ರಮಾಣ ಪತ್ರ ಬೇಕು. ಸೊ 10ರಿಂದ 13 ವಯೋಮಾನದವರು ಇರಬೇಕು, ಕರ್ನಾಟಕ ಮೂಲನಿವಾಸಿ ಆಗಿರಬೇಕು, ಆಮೇಲೆ 5ನೇ ತರಗತಿಯನ್ನು ಓದ್ತಿರಬೇಕು. ಏನೇನು ಒಯ್ಬೇಕಾದ್ರೆ ಸ್ಯಾಟ್ ಸಂಖ್ಯೆ, ಇತ್ತೀಚಿನ ಭಾವಚಿತ್ರ, ಸಂಬಂಧಪಟ್ಟ ಚಾಲ್ತಿ ಜಾತಿ ಪ್ರಮಾಣ ಪತ್ರ, ರೇಷನ್ ಕಾರ್ಡು, ಅವು ಏನು ಲೋಕಲ್ ಇರ್ತೋ ಅದು, ವಿಶೇಷ ವರ್ಗ ಸಂಬಂಧಪಟ್ಟಂಥ ಪ್ರಮಾಣ ಪತ್ರನ ಒಯ್ಬೇಕು. ಅರ್ಜಿಯನ್ನು ತುಂಬಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ತುಂಬ್ರಿ. ದಿನಾಂಕ, ತಿಂಗಳು ಮತ್ತು ವರ್ಷವನ್ನು ಸರಿಯಾಗಿ ತುಂಬ್ರಿ. ಡೇಟ್ ಆಫ್ ಬರ್ತನ್ನು 10ರಿಂದ 13 ವರ್ಷದ ಒಳಗಡೆ ಇರಬೇಕು. ಆಧಾರ್ ಕಾರ್ಡ್ ನಂಬರ್ ಇರಬೇಕು. ಸ್ಯಾಟ್ ಸಂಖ್ಯೆಯನ್ನು ಹೊಂದಿರಬೇಕು. ರಿಸರ್ವೇಷನ್ ಕೊಟ್ಟಿದ್ದಾರೆ. ಇನ್ 60% ಇಸ್ ಫಾರ್ 60 ಸೀಟ್ಸ್ದಾಗಿ 80%, ಅಂದರೆ 80 ಅಂದರೆ 48 ಸೀಟ್ಸ್ಗಳು ಪರ್ಟಿಕ್ಯುಲರ್ ಕ್ಯಾಟಗರಿಗೆ. ST ಚಿಲ್ಡ್ರನ್ಗೆ ಇರ್ತೈತಿ. 24 ಚಿಲ್ಡ್ರನ್ ಬಿಲಾಂಗ್ಸ್ ಟು PUC ಆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. 24, 18, 9 ಟೋಟಲ್ 60 ಆಗುತ್ತೆ. ಓಕೆ, ಸ್ವಲ್ಪ ಇಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಜಾಸ್ತಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೇಮ್ ಎಕ್ಸಾಮ್ ಅಂತೂ ಸೇಮ್ ಡೇಟಿಗೆ ಇರುತ್ತೆ. ಪಠ್ಯಕ್ರಮನೂ ಸೇಮ್ ಇರುತ್ತೆ, ಅದರಲ್ಲೇನು ಚೇಂಜಸ್ ಇಲ್ಲ. ಓಕೆ, ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಇಲ್ಲಿ ವೆಬ್ಸೈಟಿಗೆ ಭೇಟಿ ಕೊಡ್ರಿ, ಕ್ಲಿಕ್ ಮಾಡಿದ್ರೆ ಆಯಿತು. OMR ಸೀಟ್ಸು ಎಲ್ಲವೂ ಸೇಮ್ ಇರ್ತಾವೆ, ಅದ್ರಾಗ ಏನೂ ಇಲ್ಲ. ಕಪ್ ಅಥವಾ ನೀಲಿ ಬಾಲ್ ಪೆನ್ನ ಎಲ್ಲ ಎಕ್ಸಾಮ್ ಟೈಮಿಂಗ್ ಎಲ್ಲನೂ ಸೇಮ್, ಅದೇನು ಒಂದೇ ಪ್ರಾಸ್ಪೆಕ್ಟಸ್ಸೇ, ಬಟ್ ಅಲ್ಲಿ ಎಷ್ಟು ಚೇಂಜ್ ಮಾಡಿರ್ತಾರೆ, ಮತ್ತೇನೂ ಇಲ್ಲ. ಓಕೆ, ವಂಚಕರ ಬಗ್ಗೆನೂ ಅವರು ಪರ್ಟಿಕ್ಯುಲರ್ ಕೊಟ್ಟು ಸಿಗ್ನೇಚರ್ ಮಾಡಿದ್ದಾರೆ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ತಿಂತಾರೆ. ಬ್ಯೂಟಿಫುಲ್ ರೀ. ಸೊ ಹಾಗಾದ್ರೆ ಒಂದು ನಮ್ಮ ವಿಜಯಪುರ ಜಿಲ್ಲೆದು ಒಂದು ತೋರಿಸ್ಬಿಡ್ತೀನಿ. ನಿಮಗೆ ಯಾವುದಾದ್ರು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದು ನಮ್ಮ ವಿಜಯಪುರ ಜಿಲ್ಲೆದು, ನಾನು ಅದು ಆಗಲೇ ಹೇಳಿದೆ ನಿಮಗೆ. ಇಲ್ಲಿದೆ ನೋಡಿರಿ, ಈ ಕ್ರೈಸ್ ಇರ್ಬೋದು, MRS ಇರ್ಬೋದು. ಅರ್ಜಿ ನಮೂನೆಯನ್ನು ಜಿಲ್ಲಾವರು ಶಾಲಾಪಟ್ಟಿರೋದೇ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಎಕ್ಸಾಂಪಲ್ ನನಗೆ ಬಿಜಾಪುರ ಬೇಕು, ಇವಾಗ ಬಿಜಾಪುರದ ಮೇಲೆ ಕ್ಲಿಕ್ ಮಾಡ್ತೇನೆ ಅಂದ್ಕೊಡ್ರಿ, ವಿಜಯಪುರ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಅಪ್ಲಿಕೇಶನ್ ಬರ್ತದೆ. ಇದನ್ನು ಕೂಡ ತುಂಬ್ಕೊಂಡು ಒಯ್ದು ಕೊಡ್ಬೋದು, ಏನೂ ತೊಂದರೆ ಇಲ್ಲ. ರೈಟಾ? ಇಲ್ಲ ಆಯಾ ಜಿಲ್ಲೆದವರು ಸಪ್ರೇಟಾಗಿ ಕೂಡ ಮಾಡಿದ್ದಾರೆ, ಅದು ಕೂಡ ನೋಡ್ಬೋದು. ಎಕ್ಸಾಂಪಲ್ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ನಿಮಗೆ ಯಾವುದು ಜಿಲ್ಲೆ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಕಲಬುರಗಿ ಬೇಕಾದ್ರೆ ಕಲಬುರಗಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಲಬುರಗಿ ಜಿಲ್ಲೆ ಸಿಗ್ತೈತಿ. ಇದರಿಂದ ಏನು ಎಲ್ಲ ಸೇಮ್ ಇರ್ತದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಜಸ್ ಇಲ್ಲಿ ಸ್ಕೂಲ್ಸ್ ಹೆಸರುಗಳು ಇರ್ತಾವೆ ನೋಡ್ರಿ, ಅದಕ್ಕೆ ಇಲ್ಲಿ ಸಿಗ್ತಾವೆ ನಿಮಗೆ, ಇವೆಲ್ಲ ಹೆಸರುಗಳು ಸಿಗ್ತಾವೆ. ಸೊ ಇಲ್ಲಿ ಪ್ರಿಫರೆನ್ಸ್ 1 2 3 4 5 ಇಲ್ಲಿ ಕೊಡಬೇಕು. ಪ್ರಿಯಾರಿಟಿ 1 2 3 ಇಲ್ಲಿ ಕೊಡಬೇಕು ನೋಡ್ರಿ. ಓಕೆ, ಅದನ್ನು ತೋರಿಸ್ಬಿಡ್ತೀನಿ. ಓಕೆ, ಈಗ ನಮ್ಮ ಬಿಜಾಪುರ ಜಿಲ್ಲೆದು ಇದು ನಮ್ಮಲ್ಲೇ ಮಾಡಿದಂಥದ್ದು. ಇದು ಈ ರೀತಿ ಮಾಡಿದ್ದಾರೆ, ಈ ರೀತಿ ಇದೆ ಅನ್ಕೋರಿ. ವಿಶೇಷ ವರ್ಗದ ಮಕ್ಕಳು ಇದ್ದರೆ ಇಲ್ಲೆಲ್ಲನೂ ಕೊಟ್ಟಿದ್ದಾರೆ, ಅದನ್ನು ಚೆಕ್ ಮಾರ್ಕ್ ಹಾಕಬೇಕು. ಆಮೇಲೆ ಇಲ್ಲಿ ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ ಏನಪ್ಪ ಪ್ರಿಯಾರಿಟಿ ಕೊಡೋದು ಅಂತಂದರೆ, ಎಕ್ಸಾಂಪಲ್ ನಮ್ಮ ಸ್ಕೂಲ್ ಎಲ್ಲಿದೆ ಇಲ್ಲಿ. ಓಕೆ, ಮೊರಾರ್ಜಿ ದೇಸಾಯಿ, ಮಹಾತ್ಮ ಹೂವಿನಿಪ್ಪರ್ಗಿ, ಹೊರತಿ ಬಂತರಾಮ್, ಮರಗೂರು, ನಿಮಗೆ ಲಚ್ಚಾನ್, ಅಥರ್ಗ 40 ವಾರ್ಡ್. ಆಮೇಲೆ ಘಾಳ್ಪೂಜಿ, ಗೋಡ್ಖಿಂಡಿ, ತಮದಡ್ಡಿ, ಗುಬ್ಬೇವಾಡ, ದೇವರಿಪ್ಪರ್ಗಿ, ತಿಕೋಟ, ನಾಗ್ಟಾನ್, ಮಮದಾಪುರ, ಬಬಲೇಶ್ವರ್. ಇಲ್ಲಿದೆ ನಮ್ಮದು. ಓಕೆ, ಇಲ್ಲಿದೆ ನೋಡಿ 20ನೇ ನಂಬರ್ ಬಬಲೇಶ್ವರದಲ್ಲಿ ಪರಿಶಿಷ್ಟ ಜಾತಿ 449 ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಾಜು ಅಂತಿದೆ ಅನ್ಕೊಳ್ಳಿ. ಈ ಸ್ಕೂಲ್ ನಮಗೆ ಫಸ್ಟ್ ಬೇಕಾದ್ರೆ ಇದಕ್ಕೆ 1 ನಂಬರ್ ಹಾಕಬೇಕು. ಇದು ಸಿಗಲಿಲ್ಲ ಅಂದ್ರೆ ಸರ್ ಇನ್ನೊಂದು ಸ್ಕೂಲ್ ಯಾವುದು ತಿಕೋಟ ಬೇಕಾದ್ರೆ ತಿಕೋಟ ಸರ್, ವಿಭೂತಿ ಹೇಳಿ ಬೇಕಾದ್ರೆ 3, ಇದು ಸಿಗದ ದೇವ್ರ ಇಬ್ಬರಿಗೆ ಬೇಕು ಸರ್. ಸೊ ಈ ರೀತಿ ಪ್ರಿಯಾರಿಟಿ ಆರ್ಡ್ರನ್ನು ಕೊಡಬೇಕು. ನೀವು ನಮ್ಮ ಸ್ಕೂಲ್ದಾಗ ಬಂದು ಇದು ಮಾಡ್ಬೋದು, ಅಥವಾ ಯಾವುದೇ ಸ್ಕೂಲ್ದಲ್ಲಿ ಇದನ್ನು ಕೊಡ್ಬೋದು. ಎಕ್ಸಾಂಪಲ್ ನಾನು ತಿಕೋಟದಲ್ಲಿ ಹೋಗಿ ಕೊಡಕತ್ತೀನಿ, ಬಟ್ ಪ್ರಿಯಾರಿಟಿ ಇದನ್ನು ಕೊಡ್ಬೋದು, ಎಲ್ಲಿ ಬೇಕಾದ್ರೆ ಕೊಡ್ಬೋದು. ಎಕ್ಸಾಂಪಲ್ ನಮ್ಮ ಸ್ಕೂಲಿಗೆ ಬಂದಿರ್ತೀರಿ, ಆದ್ರೆ ನಿಮಗೆ ಬೇಕಾಗಿದ್ದು ಮನಗುಳಿ ಬೇಕಾಗಿರ್ತದೆ ಅಂದ್ಕೊಡ್ರಿ, ಮನಗುಳಿ 1 ಹಾಕ್ರಿ. ಓಕೆ, ಎಲ್ಲಿದೆ ಮನಗುಳಿ 1 ಹಾಕ್ರಿ. ಆಮೇಲೆ ಹೂವಿನ ಉಪ್ಪಿರಿ ಬೇಕಾದ್ರೆ 2. ಸೊ ಈ ರೀತಿ ಪ್ರಿಯಾರಿಟಿ ಆರ್ಡ್ರನ್ನು ಕೊಡ್ರಿ. ಇದನ್ನು ತುಂಬಬೇಕಾದ್ರೆ ಗರ್ಲ್ಸ್ ಸ್ಕೂಲ್ಸ್ ಇದ್ದಲ್ಲಿ ಮಾತ್ರ ಗರ್ಲ್ಸ್ ತೋತಾರೆ, ಬಾಯ್ಸ್ ಇದ್ದರೆ ಇಲ್ಲಿ ಬಾಲಿಕರಿಗೆ ಮಾತ್ರ ಐತೆ ನೋಡ್ರಿ. ಸೊ ಅವರು ಇದು ತುಂಬ್ರಿ.
ಬಾಲಕರಿದ್ದರೆ ಇದರಲ್ಲಿ ಪ್ರಿಯಾರಿಟಿ ಕೊಡ್ರಿ. ಎಕ್ಸಾಂಪಲ್ ಯಾವ ಸ್ಕೂಲ್ ಬೇಕು, ಇಲ್ಲಿ ನಾಗ್ಟನ್ ಬೇಕಾ 1 ಕೊಡ್ರಿ, ಮಮದಾಪುರ ಬೇಕಾ 2 ಕೊಡ್ರಿ, ಈ ರೀತಿ ಮಾಡಿ ತುಂಬೋದಿರುತ್ತೆ. ಎಲ್ಲವೂ ಕರೆಕ್ಟಾಗಿ ಫಿಲ್ ಮಾಡಬೇಕಾಯ್ತಾ, ಫಿಲ್ ಮಾಡಿ. ನಿಮ್ಮ ಸಿಗ್ನೇಚರ್ ಭಾಳಷ್ಟು ಇಂಪಾರ್ಟೆಂಟ್, ಪಾಲಕರ ಸಹಿ. ನಾಳೆ ನೀವೇನು ಮಾತಾಡೋಕ್ಕೆ ಬರೋದಿಲ್ಲ, ಸರ್ ನಾ ಅದು ತಪ್ಪು ಮಾಡೀನಿ, ನೀವು ಇಲ್ಲೆಲ್ಲ ತುಂಬಿಕೊಟ್ಟಿದ್ರೆ ಎಂಟ್ರಿ ಮಾಡಿರ್ತಾರೆ ಸರ್, ಬಿಟ್ಟು ಸರ್ ನೀವು ಮಾಡಿದರೆ ಅದು ಈ ರೀತಿ ಸಾಧ್ಯನೇ ಇರೋಲ್ಲ. ಸೊ ಅದಕ್ಕಾಗಿ ಇದನ್ನೆಲ್ಲ, ಇದು ಒಂದು ಎಕ್ಸಾಂಪಲ್. ಇದು ಪ್ರತಿ ಡಿಸ್ಟ್ರಿಕ್ಟ್ದು ಈ ರೀತಿ ಅಪ್ಲಿಕೇಶನ್ ಇರುತ್ತೆ. ಸೊ ಅಪ್ಲಿಕೇಶನ್ ತೊಗೊಂಡು ಫಿಲ್ ಮಾಡಿ ಕೊಡ್ರಿ. ನಾನು ಅಂದೆ ಇನ್ನೊಂದು ಯಾವ್ದು ತೋರಿಸ್ತೀನಿ ಅಂತ ಅಂದಿದ್ದೀವಿ. ಓಕೆ, ಒಂದು ನೋಡಿ ಬಿಡೋಣ. ಯಾವುದು OMR ಸೀಟ್ಸು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನಿಮ್ಗೆ OMR ಸೀಟ್ಸ್ ಬೇಕಾದ್ರೂ ಸಿಗ್ತವೆ, ಅಥವಾ ಇನ್ನೊಂದು ಏನಂದೇವಿ ಮಾಡೆಲ್ ಕ್ವಶನ್ ಪೇಪರ್ಸ್ ಬೇಕಾದ್ರೂ ಕೂಡ ಸಿಗ್ತಾವೆ. ಎಕ್ಸಾಂಪಲ್ ಮಾದರ್ ಪ್ರಶ್ನೆ ಅಂತ ಇದೆಯಲ್ಲ, ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇಂದಾಗಿ ನೀವು ಅದು ಸಿಗ್ತಾವೆ, ಏನೂ ತೊಂದರೆ ಇಲ್ಲ. ಓಕೆ, ಸೊ ವೆಬ್ಸೈಟಿಗೆ ಭೇಟಿ ಕೊಟ್ಟು ಇದು ಮಾಡಿರಿ. ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ರೀ, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವಂಥ ಕ್ರೈಸ್ ಅಂತ ಏನಿದೆ ನೋಡಿರಿ. ಸೊ ಎಲ್ಲ ಸ್ಕೂಲ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಅಪ್ಲಿಕೇಶನ್ ಬಗ್ಗೆ. ದಯವಿಟ್ಟು ಈ ಮಾಹಿತಿನ ಹೆಚ್ಚಿಗೆ ಶೇರ್ ಮಾಡಿರಿ, ಪಾಲಕರು ಶೇರ್ ಮಾಡಿರಿ. ಭಾಳಷ್ಟು ಇದು ಬಡವರು ಇರ್ತಾರೆ, ಮಕ್ಕಳು ಭಾಳಷ್ಟು ಟ್ಯಾಲೆಂಟ್ ಇರ್ತಾರೆ, ಭಾಳಷ್ಟು ಅನುಕೂಲ ಆಗುತ್ತೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.